ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ ಹೃದಯ. ಜೀವ ಜಲವಾಗಿ ಬೀಸು ನಂದವ, ಜೀವ ಜಲವಾಗಿ ನೀಸು ನಂದವ. ಭೂಮಿ ಗಗನ ಮಾಡಿದವನ ನೋಡುವೆನು, ಎಲ್ಲ ಕೇಳಿದು ನನ್ನನ್ನು ಕರ್ತನು ಬಿಡಿಸಿ ಕಾಯುವನು. ಎಲ್ಲ ಕೇಳಿದು ನನ್ನನ್ನು ಕರ್ತನು ಬಿಡಿಸಿ ಕಾಯುವನು. ಅನುದಿನವೂ ಕಾಯುವನು ನನ್ನ ಆತ್ಮವನ್ನು, ಅನುದಿನವೂ ಕಾಯುವನು ನನ್ನ ಆತ್ಮವನ್ನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹೋಗುವಾಗಲೂ ಕಾಯುವನು, ಬರ್ತಿರುವಾಗಲೂ ಕಾಯುವನು. ಹೋಗುವಾಗಲೂ ಕಾಯುವನು, ಬರ್ತಿರುವಾಗಲೂ ಕಾಯುವನು. ಇಂದಿನವೂ ಅನುದಿನವೂ ಎಂದೆಂದು ಕಾಯುವನು. ಈ ದಿನವೂ ಅನುದಿನವೂ ಎಂದೆಂದು ಕಾಯುವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಆತನ ಸ್ತುತಿಸಿ ನೀ ಹಾಡು, ಅದುವೇ ನಿನಗೆ ಸೇರ್ತಾಡು. ತಪ್ಪದೆ ಹರ್ಷದಿ ಮಾತಾಡು, ಸುಖವಾಗಿ ಮಾಡುವೆ ನೀನೋಡು. ತಪ್ಪದೆ ಹರ್ಷದಿ ಮಾತಾಡು, ಸುಖವಾಗಿ ಮಾಡುವೆ ನೀನೋಡು. ಹರ್ಷಿಸಿ ನಲಿದಾಡು, ಮಗನೇ ಭಯಬೇಡ. ಹರ್ಷಿಸಿ ನಲಿದಾಡು, ಮಗನೇ ಭಯಬೇಡ. ಮಹನತನೇಸು ನಿನ್ನೊಡನೆ ಮಹನತ ಕಾರ್ಯ ಮಾಡುವನು. ಮಹನತನೇಸು ನನ್ನೊಡನೆ ಮಹದೊಡ್ಡ ಕಾರ್ಯ ಮಾಡುವನು. ಮಹನತನೇಸು ನನ್ನೊಡನೆ ಮಹದೊಡ್ಡ ಕಾರ್ಯ ಮಾಡುವನು. Thank you, Jesus. Hallelujah. ದಾಸರದೇ ಮನಕೊಡಗೆ ಹೋದರು, ಅಂಜುರವು ಚಿಗುರಾದೆ ಹೋದರು. ದಾಸರದೇ ಫಲ ಕೊಡದೆ ಹೋದರು, ಕರ್ತನಲ್ಲಿ ಸಂತೋಷಿಸುವೆ. ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಅಂಜುರವು ಚಿಗುರಾದೆ ಹೋದರು, ದಾಕ್ಷಲತೆ ಫಲ ಕೊಡದೆ ಹೋದರು. ಅಂಜುರವು ಚಿಗುರಾದೆ ಹೋದರು,
ಉಲ್ಲಾಸಿಸುವೆ ಕರ್ತನಲ್ಲಿ ಸಂತೋಷಿಸುವೆ ನನ್ನ ದೇವರಲ್ಲಿ ಉಲ್ಲಾಸಿಸುವೆ ಹುಲಿಬಮರ ಫಲ ಕೊಡದೆ ಹೋದರು ಹೊಲದಲ್ಲಿ ಧಾನ್ಯವಿಲ್ಲದೆ ಹೋದರು ಹುಲಿಬಮರ ಫಲ ಕೊಡದೆ ಹೋದರು ಹೊಲದಲ್ಲಿ ಧಾನ್ಯವಿಲ್ಲದೆ ಹೋದರು ಕರ್ತನಲ್ಲಿ ಸಂತೋಷಿಸುವೆ ನನ್ನ ದೇವರಲ್ಲಿ ಉಲ್ಲಾಸಿಸುವೆ ಕರ್ತನಲ್ಲಿ ಸಂತೋಷಿಸುವೆ ನನ್ನ ದೇವರಲ್ಲಿ ಉಲ್ಲಾಸಿಸುವೆ ಹಟ್ಟಿಯಲ್ಲಿ ಹಿಂಡು ಇಲ್ಲದೆ ಹೋದರು ಮಂದೆಯಲ್ಲಿ ಹಾಡು ಇಲ್ಲದೆ ಹೋದರು ಹಟ್ಟಿಯಲ್ಲಿ ಹಿಂಡು ಇಲ್ಲದೆ ಹೋದರು ಮಂದೆಯಲ್ಲಿ ಹಾಡು ಇಲ್ಲದೆ ಹೋದರು ಕರ್ತನಲ್ಲಿ ಸಂತೋಷಿಸುವೆ ನನ್ನ ದೇವರಲ್ಲಿ ಉಲ್ಲಾಸಿಸುವೆ ಕರ್ತನಲ್ಲಿ ಸಂತೋಷಿಸುವೆ ನನ್ನ ದೇವರಲ್ಲಿ ಉಲ್ಲಾಸಿಸುವೆ ನಾಮದಲ್ಲಿ ಎಲ್ಲರೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ಸನ್ನಿಧಿಯಲ್ಲಿ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ಎಲ್ಲವೂ ಸಾಧ್ಯ ನಿನ್ನಲ್ಲಿ ಸಾಧ್ಯ ಎಲ್ಲವೂ ಸಾಧ್ಯ ನಿನ್ನಲ್ಲಿ ಸಾಧ್ಯ ಅಸಾಧ್ಯವು ಒಂದವೇ ಇಲ್ಲ ನಿನ್ನಿಂದ ಸಾಧ್ಯವೂ ಇಲ್ಲವೇ ಇಲ್ಲ ಅಸಾಧ್ಯವೂ ಇಲ್ಲವೇ ಇಲ್ಲ ನಿನ್ನಿಂದ ಸಾಧ್ಯವೂ ಇಲ್ಲವೇ ಇಲ್ಲ ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ವಾಕ್ಯದಲ್ಲಿ ಬಿರುಗಾಳಿ ಅಡಗಿದರು ನಿನ್ನ ವಾಕ್ಯದಲ್ಲಿ ಬಿರುಗಾಳಿ ಅಡಗಿತು ನೀನು ನೋಡಲು ಮನ ತಿರುಗಿರಾದೆನು ನೀನು ನೋಡಲು ಮನ ತಿರುಗಿರಾದೆನು ಅಸಾಧ್ಯವೂ ಇಲ್ಲವೇ ಇಲ್ಲ ನಿನ್ನಿಂದ ಸಾಧ್ಯವೂ ಇಲ್ಲವೇ ಇಲ್ಲ ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ಸತ್ತಂತ ತೆಗೆದಳು ಮತ್ತೆ ಎದ್ದಳು ಸತ್ತಂತ ತೆಗೆದಳು ಮತ್ತೆ ಎದ್ದಳು ಆಚೆಗೆ ಹಿಡಿದಿದ ಐನೇಯ ಎದ್ದಳು ಆಚೆಗೆ ಹಿಡಿದ ಐನೇಯ ಎದ್ದಳು ಅಸಾಧ್ಯವೂ ಇಲ್ಲವೇ ಇಲ್ಲ ನಿನ್ನಿಂದ ಸಾಧ್ಯವೂ ಇಲ್ಲವೇ ಇಲ್ಲ ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ಮೀನಿನ ಬಾಯಲ್ಲಿ ನಾಣ್ಯವು ಬಂದಲ್ಲ ಮೀನಿನ ಬಾಯಲ್ಲಿ
ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ಬಿದ್ದನು ಯುದ್ಧಿಗ ಗಾಢ ನಿದ್ರೆ ಮಾಡಿ ಬಿದ್ದನು ಯುದ್ಧಿಗ ಗಾಢ ನಿದ್ರೆ ಮಾಡಿ ಸತ್ತರು ಬದುಕಿದ ಪೌಲನು ರಕ್ಷಿಸಲು ಸತ್ತರು ಬದುಕಿದ ಪೌಲನು ರಕ್ಷಿಸಲು ಅಸಾಧ್ಯವೂ ಇಲ್ಲವೇ ಇಲ್ಲ ನಿನ್ನಿಂದ ಸಾಧ್ಯವೂ ಇಲ್ಲವೇ ಇಲ್ಲ ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ಎಲ್ಲವೂ ಸಾಧ್ಯ ನಿನ್ನಲ್ಲಿ ಸಾಧ್ಯ ಎಲ್ಲವೂ ಸಾಧ್ಯ ನಿನ್ನಲ್ಲಿ ಸಾಧ್ಯ ಅಸಾಧ್ಯವೂ ಇಲ್ಲವೇ ಇಲ್ಲ ನಿನ್ನಿಂದ ಸಾಧ್ಯವೂ ಇಲ್ಲವೇ ಇಲ್ಲ ಅಸಾಧ್ಯವೂ ಇಲ್ಲವೇ ಇಲ್ಲ ನಿನ್ನಿಂದ ಸಾಧ್ಯವೂ ಇಲ್ಲವೇ ಇಲ್ಲ ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ನಿನ್ನ ಸಮ್ಮುಖದಲ್ಲಿ ಎಲ್ಲವೂ ಸಾಧ್ಯ ಎಲ್ಲ ಸಾಧ್ಯವು ಎಲ್ಲವೂ ಸಾಧ್ಯ ನಿನ್ನಲ್ಲಿ ಸಾಧ್ಯ
ಪಾಪದ ಕೆಸರಲ್ಲಿ ಮುಳುಗಿ ನಾ ಹೋದೆ, ಮೇಲೆತ್ತಿ ಕಾಪಾಡಿದೆ. ಪಾಪದ ಕೆಸರಲ್ಲಿ ಮುಳುಗಿ ನಾ ಹೋದೆ, ಮೇಲೆತ್ತಿ ಕಾಪಾಡಿದೆ. ಮೇಲೆತ್ತಿ ಕಾಪಾಡಿದೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ನನಗಾಗಿ ನಿನ್ನ ಜೀವವ ಕೊಟ್ಟೆ, ನನಗಾಗಿ ಬರಲಿರುವೆ. ನನಗಾಗಿ ನಿನ್ನ ಜೀವವ ಕೊಟ್ಟೆ, ನನಗಾಗಿ ಬರಲಿರುವೆ. ನನಗಾಗಿ ಬರಲಿರುವೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಅಯ್ಯ ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಎಷ್ಟೊಂದು ಕೃಪೆಯ
ಯಜ್ಞದ ಕುರಿಮರಿಯೇ ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ ನಿಮಗೆ ಆರಾಧನೆ. ಯಜ್ಞದ ಕುರಿಗಳಾಯಿತು. ನಮ್ಮ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ, ನಮ್ಮ ಶಾಪಗಳನ್ನು ನೀಗಿಸುವುದಕ್ಕೋಸ್ಕರ ಇದನ್ನೇ ಮಹಿಮೆ ಪಡಿಸ್ತೇನೆ. ಇಲ್ಲಿ ಬರಬೇಕು ಅಂತ ಅದಕ್ಕೋಸ್ಕರ ದೇವರು ಕರ್ಕೊಂಡು ಬಂದಿದ್ದಾರೆ. ರಾತ್ರಿ ನನಗೆ ತುಂಬಾ ಚಳಿ ಜ್ವರ ತುಂಬನೇ ಇತ್ತು. ಆದರೆ ಇವತ್ತು ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ನಮ್ಮ ಯಜಮಾನರು ರಾತ್ರಿ ಎಲ್ಲ ನನಗೆ ಇದು ಮಾಡಿದ್ರು. ಆದರೆ ಇಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗಲ್ಲ, ನನ್ನ ದೇವರೇ ನನಗೆ ಗುಣಪಡಿಸ್ತಾರೆ ಅಂತೇಳಿ ರಾತ್ರಿ ನೈಟ್ ಪ್ರೇಯರ್ ಮಾಡುವಾಗೇನೆ ನನಗೆ ದೇವರು ಬಿಡುಗಡೆ ಕೊಟ್ಟರು. ಬಿಡುಗಡೆ ಕೊಟ್ಟ ಮೇಲೆ ನಾನು ಅದನ್ನ ಇದು ಮಾಡಿಕೊಂಡು ಹೋಗಿ ಮಲಗಿದೆ. ಇಲ್ಲ, ಬೆಳಿಗ್ಗೆ ಹೋಗಿ ನಿಮಗೆ ಟೋಕನ್ ತಗೊತೀನಿ ಅಂತ. ಇವಾಗ ಇಲ್ಲ ಇವತ್ತು ಮಗ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ನಾವು ಹೋಗ್ಬಿಡೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದ್ರು. ದೇವ್ರು ನಾವು ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳುವಂತ ದೇವರು, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು. ಅಷ್ಟೇ ಅಲ್ಲ, ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನ ಕೈ ಹಿಡಿದು ನಡೆಸುವಂತ ದೇವರು. ನಾವು ಆತನನ್ನೇ ಹಾತ್ಕೊಳ್ಳುವಾಗ ಆತನ ಎಂದೂ ನಮ್ಮನ್ನು ತಳ್ಳಿ ಬಿಡೋದಿಲ್ಲ. ಅದ್ರಲ್ಲಿ ನಾವು ಮನುಷ್ಯರನ್ನ ಹಾತ್ಕೊಂಡ್ರೆ ಒಂದಲ್ಲ ಒಂದು ಸಮಯ ಮನುಷ್ಯರು ನಮ್ಮನ್ನು ತಳ್ಳಿ ಬಿಡ್ತಾರೆ, ನಮ್ಗೆ ಸಹಾಯ ಮಾಡಲ್ಲ, ನಮ್ಮ ಜೊತೆ ನಿಲ್ಲಲ್ಲ. ಆದ್ರೆ ದೇವರು ಯಾವತ್ತೂ ಹಾಗೆ ನಮ್ಮನ್ನ ಕೈ ಬಿಡದೆ ಕೊನೆಯವರೆಗೂ ಆತ ನಮ್ಮ ಜೊತೆ ಇದ್ದುಕೊಂಡು ನಡೆಸುವಂತ ದೇವರು. ಯಾಕಂದ್ರೆ ಆತನ ವಾಗ್ದಾನ ಮಾಡಿದಾನೆ, ಲೋಕದ ಕಟ್ಟ ಕಡೆಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡುವಂತ ದೇವರು ನಮ್ಮ ಜೊತೆಯಲ್ಲಿ ಕೂಡ ಇದ್ದುಕೊಂಡು ಒಂದು ನರಸೀಪುರ ಪ್ರಾಂತದಲ್ಲಿ ಸಭಾ ಸೇವೆ ಪ್ರಾರಂಭ ಆಗಿ 7 ವರ್ಷ ಮುಗಿದು 8ನೇ ವರ್ಷಕ್ಕೆ ನಾವು ಕಾರ್ಯ. ಈ ಒಂದು ಹೊಸ ನರಸೀಪುರ ಪ್ರಾಂತದಲ್ಲಿ ನಮ್ಗೆ ಪರಿಚಯ ಇಲ್ಲದಂತ ಒಂದು ಸ್ಥಳಕ್ಕೆ ದೇವರು ಸೇವೆಗೆ ಕರೆದಾಗ ಪ್ರಾರಂಭದಲ್ಲಿ ನಮ್ಗೆ ಭಯ ಆಯ್ತು, ಯಾರು ಪರಿಚಯ ಇಲ್ಲವಪ್ಪ ಹೇಗಪ್ಪ ಸೇವೆ ಮಾಡೋದು ಎಂಬುದಾಗಿ. ಆದ್ರೂ ದೇವರ ಒಂದು ಕರೆವಿಕೆಯ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪ್ರಾಂತ್ಯಕ್ಕೆ ಸೇವೆಗೆ ಬಂದೆ. ಜೂನ್ ತಿಂಗಳು 31ನೇ ತಾರೀಕು ನರಸೀಪುರ ಪ್ರಾಂತದಲ್ಲಿ ಬಾಡಿಗೆ ಮನೆ ತೆಗೆದುಕೊಂಡು ಈ ಒಂದು ನರಸೀಪುರಕ್ಕೆ ಬಂದೆ. 1.5 ವರ್ಷ ಸೇವೆ ಇಲ್ಲ, ಹೊಸ ಪ್ರಾಂತ್ಯ, ಯಾವುದು ಸೇವೆ ಇಲ್ಲ, ಯಾವ ವಿಶ್ವಾಸ ಇಲ್ಲ. ನಾನು ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ನಡೀತಾ ಇದ್ದೆ. 1.5 ವರ್ಷ ಆದ್ಮೇಲೆ ಆಮೇಲೆ ದೇವರ ವಾಕ್ಯಗಳ ಮೂಲಕವಾಗಿ ನನ್ನೊಟ್ಟಿಗೆ ಮಾಡಲಿಲ್ಲ, ಸಭೆ ಭಾನುವಾರದ ಆರಾಧನೆ ಪ್ರಾರಂಭ ಮಾಡುವುದಾಗಿ ನಾವು ಭಾನುವಾರದ ಆರಾಧನೆ ಪ್ರಾರಂಭ ಮಾಡಿದಾಗ ಫೆಬ್ರವರಿ 18ನೇ ತಾರೀಕು ಭಾನುವಾರ ಬರೀ 3 ಜನ ಮಾಡ್ತಾರೆ. ಯೂಟ್ಯೂಬ್ ಇದ್ರೆ ನೋಡ್ಬೋದು, ನೀವು ಯೂಟ್ಯೂಬ್ನಲ್ಲಿ ನಾನು ಹಾಕಿದ್ದೀನಿ ಹೇಗೆ ನಾವು ಪ್ರಾರಂಭ ಮಾಡ್ತೀವಿ ಅನ್ನೋದಾಗಿ. ಅದು ಬರೀ ಪ್ರಾರಂಭದಲ್ಲಿ 3 ಜನ, ನಾನು ಮಿಸ್ಸಸ್ಸು, ದೇವಮ್ಮ, ಗಿರ್ಜಮ್ಮ, 3-4 ಜನ ಪ್ರಾರಂಭ ಮಾಡ್ತೀವಿ. ಅನಂತರವಾಗಿ ಕೆಲವು ಹಂತವಾಗಿ ದೇವರು ಆತ್ಮಗಳನ್ನ ಕರ್ಕೊಂಡು ಬರ್ತಾ ಬಂತು. 7 ವರ್ಷ ಕಂಪ್ಲೀಟ್ ಆಗಿ 8ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ 7 ವರ್ಷಗಳಲ್ಲಿ ದೇವರ ನಡೆಸಲಿಕ್ಕೆ ಬಹಳ ಅಪಾರವಾದ ಧರ್ಮಶಾಸ್ತ್ರದ ಹಾಡನ್ನು ಆಡುವಾಗ ಆದ ಬಂದ ಮಾರ್ಗವನ್ನ ತಿರುಗಿ ನೋಡಿ ಏನ್ ಮಾಡ್ಬೇಕಂತೆ, ದೇವರಿಗೆ ಸ್ತೋತ್ರ ಮಾಡ್ಬೇಕು. ಕಣ್ಣಿಂದ ನಾವಾದಂತ ಮಾರ್ಗವನ್ನು ನೆನೆಸಿ ದೇವರು ಹೇಗೆಲ್ಲ ನೆನೆಸಿದ್ದಾನೆ, ಹೇಗೆಲ್ಲ ನಮ್ಮನ್ನು ಕಾಪಾಡಿದ್ದಾನೆ, ಹೇಗೆಲ್ಲ ಅಗತ್ಯತೆಗಳು ಸಂಧಿಸಿದ್ದಾನೆ ಎಂಬುದನ್ನು ನೆನೆಸಿ ಅದಕ್ಕೆ ಕೃತಜ್ಞತೆ ಸಲ್ಲಿಸಬೇಕೆಂಬುದಾಗಿ ಹಾಡಿಗೆ ಹೇಳ್ತಾರೆ. ಅದೇ ರೀತಿಯಲ್ಲಿ 7 ವರ್ಷವನ್ನು ಹಿಂದಿರುಗಿ ನೋಡೋದಾದ್ರೆ ಎಷ್ಟು ಅದ್ಭುತವಾಗಿ ದೇವರು ನಮ್ಮನ್ನ ಒಂದು ಸೇವೆ ಪ್ರಾಂತ್ಯದಲ್ಲಿ ಸೇವೆಯಲ್ಲಿ ನಡೆಸ್ತಾ ಬಂದಿದ್ದಾನೆ. ಅದಕ್ಕೆ ನಮ್ಮ ಪೂರ್ಣ ಹೃದಯದಿಂದ ದೇವರಿಗೆ ಸಲ್ಲಿಸ್ತೇನೆ. ಈ 7 ವರ್ಷ ಸೇವೆ ನಡಿಬೇಕಾದ್ರೆ ಬರೀ ನನ್ನಿಂದ ಮಾತ್ರ ಅಲ್ಲ, ನೀವೆಲ್ಲ ಸಭೆಯವರನ್ನು ನಿಮ್ಮೆಲ್ಲರ ಸಹಕಾರ. ನೀವ್ಯಾರು ಇಲ್ಲ ಅಂದ್ರೆ ಸಭೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ 7 ವರ್ಷದಲ್ಲಿ, ಹೌದಲ್ಲ? ನೀವೆಲ್ಲರ ಸಹಕಾರ, ನೀವೆಲ್ಲರ ಕೈ ಜೋಡಿಸಿ, ನಿಮ್ಮೆಲ್ಲರ ಪ್ರಾರ್ಥನೆ ಮೂಲಕ ಈ 7 ವರ್ಷ ನಾವು ಕಂಪ್ಲೀಟ್ ಮಾಡಿದ್ದೀವಿ. ನಿಮಗೂ ಕೂಡ ನಾವು ವಂದನೆ ಸಲ್ಲಿಸ್ತೀವಿ. ಸಹಾಯ ಮಾಡಿದ್ದೀರಾ, ನಮ್ಮ ಜೊತೆ ನಿಂತಿದ್ದೀರಾ ಸೇವೆಗೆ, ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಈ ಒಂದು 8ನೇ ವರ್ಷಕ್ಕೆ ಕಾಲಿಡುವಂತ ಸಮಯದಲ್ಲಿ ಕೂಡ ನಾವು ದೇವರನ್ನೇ
ನೋಡ್ತಾ ನಾವು ಕಾಲಿಡ್ತಾ ಇದ್ದೀವಿ. ನಾಳೆ ಹೇಗೆ ಎಂಬುದಾಗಿ ನಮ್ಗೆ ಗೊತ್ತಿಲ್ಲ, ಹೌದಲ್ಲ? ನಾಳೆ ಏನು ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ 8ನೇ ವರ್ಷಕ್ಕೆ ನಾವು ಕಾಲಿಡುವಲ್ಲೂ ಕೂಡ ದೇವರನ್ನೇ ನೋಡ್ತಾ, ದೇವರನ್ನೇ ದೃಷ್ಟಿಸುತ್ತಾ, ದೇವರೇ 7 ವರ್ಷ ನಮ್ಮನ್ನ ನಡೆಸಿದ್ಯಾ, ಈ 8ನೇ ವರ್ಷದಲ್ಲಿ ಕೂಡ ಇನ್ನು ಮುಂದೆ ಕೂಡ ಸಭಾ ಸೇವೆ ನಡೆಸಿ ಎಂಬುದಾಗಿ ಒಂದು ನಿಮಿಷ ನಾವೆಲ್ಲರೂ ಕಣ್ಣುಗಳನ್ನ ಮುಚ್ಚಿದವರಾಗಿ ದೇವರಸ್ಥಕ್ಕೆ ಸಭೆಯಲ್ಲಿರುವಂತಹ ಎಲ್ಲ ವಿಶ್ವಾಸಿಗಳನ್ನ, ಸೇವಕರನ್ನು, ನಮ್ಮನ್ನು, ನಮ್ಮ ಕುಟುಂಬವನ್ನ ನೆನೆಸಿ ನಾವೆಲ್ಲರೂ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಕರ್ತನೇ, 7 ವರ್ಷ ನಮ್ಮನ್ನ ಈ ಸಮಾಜ ಸೇವೆಯಲ್ಲಿ ನಡೆಸ್ತಾ, ಅದಕ್ಕಾಗಿ ವಂದನೆ ಸಲ್ಲಿಸ್ತೇವೆ ಕರ್ತನೇ. 8ನೇ ವರ್ಷಕ್ಕೆ ನಾವು ಕಾಲಿಡ್ತೇವೆ. ಈ 8ನೇ ವರ್ಷದಲ್ಲಿ ಕೂಡ ನಾಳೆ ಹೇಗೆ, ಮುಂದಿನ ದಿನಗಳಲ್ಲಿ ಹೇಗೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದ್ರೆ ನೀನು ನಮ್ಮನ್ನು ನಡೆಸ್ತೀಯ ಮತ್ತು ನಂಬಿಕೆಯಿಂದ ನಾವು ಕಾಲಿಡ್ತಿದ್ದೇವೆ. ನಡೆಸಲು ಶಕ್ತನಾಗಿದ್ದೆ, ಅದಕ್ಕಾಗಿ ಥ್ಯಾಂಕ್ ಯು. ಒಂದು ವಿಷಯವನ್ನು ನಡೆಸಿ ಸಭೆಯವರನ್ನ, ಸಭೆ ವಿಶ್ವಾಸಿಗಳನ್ನ, ಸೇವಕರನ್ನ ನಡೆಸಿ ಅಪ್ಪ ಪ್ರಾರ್ಥನೆ ಮಾಡಿ, ಅಪ್ಪ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು, ಪ್ರಾರ್ಥನೆ. ಥ್ಯಾಂಕ್ ಯು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೀತಿ ಸ್ವರೂಪನಾದ ಪರಲೋಕದ ಒಳ್ಳೆ ತಂದೆ, ಈ ಸಮಯಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ ತಂದೆಯೇ. 7 ವರ್ಷಗಳ ಕಾಲ ಅದ್ಭುತವಾದ ರೀತಿಯಲ್ಲಿ ನಡೆಸಿದ್ದೇನಪ್ಪ, ಅದಕ್ಕಾಗಿ ಸ್ತೋತ್ರ. 8ನೇ ವರ್ಷ ಇನ್ನೂ ಅಧಿಕವಾಗಿ, ಅತಿಶಯವಾಗಿ ಪಾಠವನ್ನು ಕುಟುಂಬವನ್ನು ಮಾತ್ರವಲ್ಲದೆ ಬರ್ತಕ್ಕಂಥ ಎಲ್ಲ ವಿಶ್ವಾಸಿ ಮಕ್ಕಳನ್ನು ಅಧಿಕವಾಗಿ ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಈ ಆಲಯವಲ್ಲ ಸ್ವಾಮಿ, ದೊಡ್ಡ ದೊಡ್ಡ ಆಲಯವನ್ನಾಗಿ ಮಾರ್ಪಡಿಸಿ, ದೊಡ್ಡ ಆಲಯ ಕೊಟ್ಟು ಯೇಸುವಿನ ನಾಮದಲ್ಲಿ ಬರ್ತಕ್ಕಂಥ ವಿಶ್ವಾಸಿಗಳು ಆ ಆಲಯ ತುಂಬ ತುಳುಕಬೇಕು, ಅದ್ಭುತವಾದ ಕಾರ್ಯ ಅತಿಶಯ ಮಾಡಬೇಕು. ಬರುವಂತ ವಿಶ್ವಾಸಿಗಳಿಗೆ ಯಾವ ಕೆಡುಕುಗಳು ಬರದ ಹಾಗೆ ತಂದೆ ದೇವರೇ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ಅವರ ಮೂಲಕವಾಗಿ ಇನ್ನೂ ಅನೇಕ ವಿಶ್ವಾಸಿಗಳನ್ನು ಕರೆದುಕೊಂಡು ಬರುವಂತೆ ನೀ ಸಹಾಯ ಮಾಡಪ್ಪ. ನೀ ಸಹಾಯ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ನೀಪ್ಪ ಯೇಸುವಿನ ನಾಮದ ಈಗಾಗಲೂ ಬರ್ತಕ್ಕಂಥ ವಿಶ್ವಾಸಿ ಹಿಂಜರಿದಿರಬಹುದು, ಹಿಂಜರಿದ ನಿನ್ನ ಮಕ್ಕಳು ಮತ್ತೊಮ್ಮೆ ಓಡೋಡಿ ಬಂದು ನಿನ್ನ ಸಮ್ಮುಖದಲ್ಲಿ ಕುಳಿತು ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಬಲಗೊಂಡು ನಿನ್ನ ಆಶೀರ್ವಾದದಿಂದ ನಡೆಸಬೇಕಾಗಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಮತ್ತೊಂದು ಅವತ್ತೆ ಪಾಠ್ರಮನೆಗಾಗಿ ಅವ್ರ ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೀನಿ ಸ್ವಾಮಿ. ತಂದೆ ದೇವರೇ, ಅವರನ್ನು ಬಲವಾಗಿ ನೀನು ಉಪಯೋಗಿಸಿ ಅದ್ಭುತವಾದ ಕಾರ್ಯ ನೀವು ಮಾಡ್ತೀಯ ಎಂಬುದನ್ನು ನಂಬಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇನೆ ಪರಲೋಕದ ಜೀವನ ತಂದೆ. ಹಾಗೆ 7ನೇ ವರ್ಷದ ಆನಿವರ್ಸರಿಯ ಶುಭಾಶಯಗಳೆಲ್ಲರಿಗೂ ಆಮೆನ್. ಅದೇ ರೀತಿಯಲ್ಲಿ ಒಂದು ಆರಾಧನೆಗೆ ನಮ್ಮ ಮಧ್ಯದಲ್ಲಿ ಬಂದಿರುವಂತ ಅಪ್ಪ ಅಮ್ಮನಿಗೂ ಕೂಡ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ನಾವು ಜನವರಿ 1ನೇ ತಾರೀಕಿನಿಂದ ನಮಗೆ ದೇವರ ವಾಗ್ದಾನ ವಾಕ್ಯವನ್ನು ದೇವರು ಕೊಟ್ಟಂತ ವಾಗ್ದಾನ ವಾಕ್ಯವನ್ನು ಧ್ಯಾನ ಮಾಡ್ತಾ ಬಂದಿದ್ದೇವೆ, ಹೌದಲ್ಲ? ಎಷ್ಟು ಜನಕ್ಕೆ ನೆನಪಿದೆ ದೇವರು ಈ ವರ್ಷದಲ್ಲಿ ಕೊಟ್ಟಂತ ವಾಗ್ದಾನ ವಾಕ್ಯ? ಜನವರಿ ತಿಂಗಳಲ್ಲಿ ಕೊಟ್ಟಂತ ವಾಗ್ದಾನ ವಾಕ್ಯ ಹೇಳ್ತಾರೆ ಯಾರು? ಜನವರಿ ತಿಂಗಳಲ್ಲಿ ದೇವರು ಸಭೆಯವರ ನಮಗೆ ಕೊಟ್ಟಂತ ವಾಗ್ದಾನ ವಾಕ್ಯ. ಯೋಶುವನು ಬರೆದ ಪುಸ್ತಕ 1ನೇ ಅಧ್ಯಾಯ 9ನೇ ವಚನ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದ್ದೇನೆ. ಆಮೆನ್. ದೇವರು ಈ ವರ್ಷದಲ್ಲಿ ನಮಗೆ ಕೊಟ್ಟಂತ ವಾಗ್ದಾನ ವಾಕ್ಯ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂಬುದಾಗಿ ದೇವರು ಸ್ಪಷ್ಟವಾಗಿ ಈ ವರ್ಷದಲ್ಲಿ ನಮ್ಮೊಟ್ಟಿಗೆ ಮಾತಾಡ್ತಾ ಬಂದಿದ್ದಾರೆ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂಬುದಾಗಿ. ಪರಿಸ್ಥಿತಿಯನ್ನು ನೋಡಿ ನೀನು ಕುಗ್ಗಿ ಹೋಗ್ಬೇಡ, ಸಮಸ್ಯೆಗಳನ್ನು ನೋಡಿ ನೀನು ಬಲಲಿ ಹೋಗ್ಬೇಡ. ನೀನು ನನ್ನಲ್ಲಿ ಸ್ಥಿರಚಿತ್ತನಾಗಿರು, ನನ್ನ ಮೇಲೆ ನಂಬಿಕೆಯಲ್ಲಿ ಸ್ಥಿರಚಿತ್ತನಾಗಿರು ಎಂಬುದಾಗಿ, ಧೈರ್ಯದಿಂದ ನಾನು ನಡೆಸ್ತೇನೆ ಎಂಬುದಾಗಿ ದೇವರು ಈ ವರ್ಷದ ಜನವರಿ 1ರಿಂದ ನಮ್ಮೊಟ್ಟಿಗೆ ಮಾತಾಡ್ತಾ ಬಂದಿದ್ದಾನೆ. ಕಳೆದ ಕೆಲವು ವಾರಗಳಲ್ಲಿ ಈ ವಾಕ್ಯವನ್ನು ಧ್ಯಾನ ಮಾಡ್ತಾ ಬಂದಿದೆ, ಹೌದಲ್ಲ? ಕೆಲವು ವಾರಗಳು 1ನೇ ತಾರೀಕಿನಿಂದ ಈ ವಾಕ್ಯವನ್ನು ಧ್ಯಾನ ಮಾಡ್ತಾ ಬಂದಿದ್ದೀವಿ. ದೇವರು 3 ವಿಷಯದಲ್ಲಿ ನಾವು ಸ್ಥಿರವಾಗಿರ್ಬೇಕು ಎಂಬುದಾಗಿ ನಮ್ಮೊಟ್ಟಿಗೆ ಮಾತಾಡಿದ್ದಾನೆ. ಮೊದಲನೇದು ಯಾವ ವಿಷಯದಲ್ಲಿ? ದೇವರು ನಮ್ಮ ಸಂಗಡ ಇದ್ದಾನೆ, ಆತ ನಡೆಸ್ತಾನೆ ಎಂಬ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರಬೇಕು ಎಂಬುದಾಗಿ 6ನೇ ವಚನ, ಅದಲ್ಲ? 5ನೇ ವಚನದ ಕೊನೆ 2ನೇ ಭಾಗ, ನಾನು ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು ಎಂಬುದಾಗಿ. ಅಂದ್ರೆ ದೇವರು ನಮ್ಮನ್ನ ಈ ವರ್ಷದಲ್ಲಿ ಮೊದಲನೇದಾಗಿ ಸ್ಥಿರಪಡಿಸ್ತಾನೆ ಯಾವುದಲ್ಲಿ ಅಂದ್ರೆ, ನಾನು ನಿಮ್ಮ ಜೊತೆ ಇರ್ತೇನೆ, ನಾನಿದ್ದೇನೆ ಎಂಬ ನಂಬಿಕೆಯಲ್ಲಿ ನೀವೇನಾಗಿರ್ಬೇಕು? ಸ್ಥಿರವಾಗಿರ್ಬೇಕು. ಕೆಲವು ಸಮಯ ನಾವೇನ್ ಮಾಡ್ತೀವಿ, ಕಷ್ಟ ಬಂದಾಗ, ಅಯ್ಯೋ ನನಗೆ ಯಾರ ಸಹಾಯ ಇಲ್ಲಲ್ಲ, ಯಾರು ನಮ್ಮ ಜೊತೆ ಇಲ್ವಲ್ಲ,
ಅಯ್ಯೋ ನಮ್ಗೆ ಅವ್ರಿಲ್ವಲ್ಲ ಇವ್ರಿಲ್ಲ ಎಂಬುದಾಗಿ ನೆನೆಸ್ತೇವೆ. ಆದ್ರೆ ದೇವರು ಹೇಳ್ತಾನೆ, ನಾನು ನಿನ್ನ ಸಂಗಡ ಇದ್ದೇನೆ. ಅದರಲ್ಲಿ ಆ ನಂಬಿಕೆಯಲ್ಲಿ ನೀನು ದೃಢವಾಗಿರ್ಬೇಕು, ಸ್ಥಿರವಾಗಿರ್ಬೇಕು, ಧೈರ್ಯದಿಂದಿರ್ಬೇಕು ಎಂಬುದಾಗಿ ಮೊದಲನೇದಾಗಿ ದೇವರು ನಮ್ಮೊಟ್ಟಿಗೆ ಮಾತಾಡಿದ್ದಾರೆ. ಎರಡನೇದಾಗಿ ಯಾವ ವಿಷಯದಲ್ಲಿ ನಾವು ಸ್ಥಿರವಾಗಿರ್ಬೇಕಂತೆ? ದೇವರು ನಮ್ಮನ್ನು ನಡೆಸುವುದಕ್ಕೋಸ್ಕರವಾಗಿ, ನಮಗೆ ಬೋಧನೆ ಮಾಡಿ, ನಮಗೆ ವಾಕ್ಯವನ್ನು ಕಲಿಸಿಕೊಡುವುದಕ್ಕಾಗಿ ನಮಗೆ ಎಂಬುದಾಗಿ ಒಬ್ಬ ಸೇವಕನನ್ನ ಕೊಟ್ಟಿದ್ದಾನೆ. ವಾಕ್ಯ ಅದನ್ನು ಹೇಳ್ತದಲ್ಲ 7ನೇ ವಚನದಲ್ಲಿ, ನನ್ನ ಸೇವಕನಾದಂತ ಮೋಸೆ ನಿನಗೆ ಬೋಧಿಸಿದ ಎಂಬುದಾಗಿ. ಅಂದ್ರೆ ಅದು ಪ್ರತಿಯೊಂದು ಸಭೆಗೆ ಅದರದೇ ಆದಂತಹ ಸೇವಕನನ್ನ ದೇವರು ನೇಮಿಸಿದ್ದಾನೆ. ಪ್ರಪಂಚದಲ್ಲಿ ಅನೇಕ ಸಭೆಗಳಿದೆ. ಅದೇ ಆ ಸಭೆಗಳಿಗೆ ಅವರದೇ ಆದಂತ ಸೇವಕರನ್ನ ಏನ್ ಮಾಡಿದಾನೆ? ದೇವರು ನೇಮಿಸಿದ್ದಾನೆ. ಹಾಗಾದ್ರೆ ಆ ಸಭೆಗೆ ದೇವರು ನೇಮಿಸಿದಂತ ಸಭಾ ಪಾಲಕರ ಮಾತಿಗೆ ನಾವೇನಾಗ್ಬೇಕಂತೆ? ವಿಧೇಯರಾಗಬೇಕು. ಅವ್ರು ಬೋಧಿಸುವಂತ ವಾಕ್ಯವನ್ನ ಕೈಕೊಂಡು ನಡೆಯುವುದರಲ್ಲಿ ನಾವು ಸ್ಥಿರವಾಗಿರ್ಬೇಕೆಂಬುದಾಗಿ ಎರಡನೇದಾಗಿ ದೇವರು ಮಾತಾಡಿದ್ದಾರೆ. ಮೂರನೇದಾಗಿ ದೇವರು ಯಾವ ವಿಷಯದಲ್ಲಿ ಸ್ಥಿರವಾಗಿರ್ಬೇಕು ಎಂಬುದಾಗಿ ಹೇಳುವುದಾದ್ರೆ 8ನೇ ವಚನ ಹೇಳ್ತದೆ. 8ನೇ ವಚನ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಇಲ್ಲಿ ಮೂರನೇದಾಗಿ ದೇವರು ಹೇಳ್ತಾನೆ, ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಆ ವಾಕ್ಯವನ್ನ ಧ್ಯಾನ ಮಾಡುವುದರಲ್ಲಿ, ವಾಕ್ಯ ಓದುವುದರಲ್ಲಿ, ವಾಕ್ಯವನ್ನು ಕೈಕೊಂಡು ನಡೆಯುವುದರಲ್ಲಿ ಸ್ಥಿರವಾಗಿರಬೇಕು ಎಂಬುದಾಗಿ. ಮೊದಲನೇದು ಯಾವುದರಲ್ಲಿ ಸ್ಥಿರವಾಗಿರ್ಬೇಕು? ದೇವರು ನಮ್ಮ ಜೊತೆ ಇದ್ದಾರೆ ಎಂಬುದರಲ್ಲಿ ಸ್ಥಿರವಾಗಿರ್ಬೇಕು, ಧೈರ್ಯದಿಂದ ಇರಬೇಕು. ಎರಡನೇದು ಯಾವುದರಲ್ಲಿ? ನಮಗೆ ಎಂಬುದಾಗಿ ಒಬ್ಬ ಸೇವಕರನ್ನ ದೇವರು ನೇಮಿಸಿಕೊಟ್ಟಿದ್ದಾನೆ. ಅವರ ಮಾತಿಗೆ ವಿಧೇಯರಾಗುವುದರಲ್ಲಿ, ಅವರು ಬೋಧಿಸುವಂತ ವಾಕ್ಯವನ್ನು ಕೈಕೊಂಡು ನಡೆಯುವುದರಲ್ಲಿ ಸ್ಥಿರವಾಗಿರ್ಬೇಕೆಂಬ. ಯಾಕೆ ದೇವರು ನಮಗೆ ಸೇವಕರ ವಾಕ್ಯಕ್ಕೆ ವಿಧೇಯರಾಗಿರ್ಬೇಕೆಂಬುದಾಗಿ ಹೇಳ್ಬೇಕಂತ ಹೇಳ್ತಾನೆ ಅಂದ್ರೆ, ಈ ದಿನಗಳಲ್ಲಿ ಅನೇಕ ಸೇವಕರು ಎಂಬುದಾಗಿ ಟಿವಿಗಳಲ್ಲಿ ಬರ್ತಾರೆ, ಯೂಟ್ಯೂಬ್ಗಳಲ್ಲಿ ಬರ್ತಾರೆ, ನಾವೆಲ್ಲ ನೋಡ್ತೀವಿ. ಆದ್ರೂ ಅವರ ವಾಕ್ಯವನ್ನು ಕೇಳಬೇಕು. ಆದ್ರೆ ನಾವು ವಿಧೇಯರಾಗಬೇಕಾಗಿದ್ದು ಯಾರಿಗೆ? ನಮಗೆ ನೇಮಿಸಿದಂತ ಸೇವಕರ ಮಾತಿಗೆ. ಅರ್ಥ ಆಗ್ತದ? ಅವರು ಟಿವಿಯಲ್ಲಿ ಬೋಧಿಸುವರು ಸೇವಕರು, ಅವ್ರ ಸೇವಕರಲ್ಲ ಅಂತ ಹೇಳ್ತಾರಲ್ಲ. ಆದ್ರೆ ನಿಮಗೆ ಎಂಬುದಾಗಿ ಒಬ್ಬ ಸೇವಕರನ್ನ ನಿಮ್ಮ ಸಭೆಗೆ ನೇಮಿಸಿಕೊಂಡಿದ್ದಾನೆ. ಅವರಿಗೆ ವಿಧೇಯರಾಗಿ ಅವರ ಬೋಧನೆಯನ್ನು ಕೈಕೊಂಡು ನಡೆಯುವುದರಲ್ಲಿ, ಅವರಿಗೆ ನಂಬಿಕಸ್ಥರಾಗಿರುವುದರಲ್ಲಿ ಸ್ಥಿರವಾಗಿರುತ್ತದೆ. ಮೂರನೇದಲ್ಲಿ ಯಾವುದಲ್ಲಂತೆ? ದೇವರ ವಾಕ್ಯವನ್ನ ಓದುವುದರಲ್ಲೂ, ದೇವರ ವಾಕ್ಯವನ್ನ ಧ್ಯಾನ ಮಾಡುವುದರಲ್ಲೂ, ಹಗಲಿರುಳು ಅದನ್ನು ಧ್ಯಾನ ಮಾಡ್ಬೇಕಂತ. ಅದು ಬರದಿರುವುದ ಎಲ್ಲವನ್ನು ಕೈಕೊಂಡು ನಡಿಬೇಕಂತ. ಆಗ ನಿನ್ನ ಏನಾಗ್ತಿ? ಮೂರನೇದಾಗಿ ದೇವರ ವಾಕ್ಯ ಓದುವುದರಲ್ಲಿ, ದೇವರ ವಾಕ್ಯವನ್ನ ಧ್ಯಾನಿಸುವುದರಲ್ಲಿ, ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವುದರಲ್ಲಿ ನಾವು ಸ್ಥಿರವಾಗಿರಬೇಕು ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ದೇವರು ನಮ್ಮೊಟ್ಟಿಗೆ ಅದೇ ಸ್ಥಿರವಾಗಿರ್ಬೇಕು ಎಂಬುದಾಗಿ ಹೇಳ್ತಾನೆ, ಮತ್ತೆ ಧೈರ್ಯದಿಂದ ಇರಬೇಕು ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಇನ್ನು ಯಾವ ವಿಷಯದಲ್ಲಿ ದೇವರು ನಮ್ಮನ್ನ ಸ್ಥಿರಪಡಿಸ್ತಾನೆ, ಯಾವ ವಿಷಯದಲ್ಲಿ ನಮ್ಮನ್ನ ಧೈರ್ಯಪಡಿಸ್ತಾನೆ ಎಂಬುದಾಗಿ ನೋಡೋದಾದ್ರೆ, ಯೋಷನ ಪುಸ್ತಕ 1ನೇ ಅಧ್ಯಾಯ 12ನೇ ವಚನದಿಂದ 18ನೇ ವಚನದವರೆಗೆ ನಾವು ಈ ವಾಕ್ಯವನ್ನು ಧ್ಯಾನವನ್ನು ಮಾಡ್ತೀವಿ ಇವತ್ತು. ಅದರಲ್ಲಿ 8ನೇ ವಾಕ್ಯವನ್ನು, ನಾವು 18ನೇ ವಾಕ್ಯವನ್ನ ಓದಿಕೊಳ್ಳೋಣ. ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ ನಿನ್ನ ವಿಧಿಗಳನ್ನು ಎದುರಿಸುವವನು ಸಾಯತಕ್ಕವನೇ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂದು ಹೇಳಿದರು. ನೋಡಿ, ಇಲ್ಲಿ 4ನೇ ವಿಷಯದಲ್ಲಿ ದೇವರು ಸ್ಥಿರಪಡಿಸ್ತಾ ಇದ್ದಾನೆ. ವಾಕ್ಯವನ್ನು ಗಮನಿಸಬೇಕು. ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಕೊನೆ ಭಾಗ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂದು ಹೇಳಿದರು ಎಂಬುದಾಗಿ. ಯಾರು ಹೇಳ್ತಾ ಇದ್ದಾರೆ ಈ ವಾಕ್ಯವನ್ನ? ಜನರು, ಇಸ್ರಾಯೇಲ್ ಜನರು ಯೋಶುವನಿಗೆ ಹೇಳ್ತಾ ಇದ್ದಾರೆ. ನಾವು 5ನೇ ವಚನದಿಂದ 9ನೇ ವಚನದವರೆಗೆ ನೋಡ್ಬೇಕಾದ್ರೆ, ಯೋಶುವನನ್ನ ದೇವರು ಸ್ಥಿರಚಿತ್ತನಾಗಿರು ಎಂಬುದಾಗಿ 3 ಸಾರಿ ಬಲಪಡಿಸಿದ್ರು. 3 ಸಾರಿ ಯೋಶುವನಿಗೆ ದೇವರು ಹೇಳಿದ್ರು, ನೀನು ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂಬುದಾಗಿ. ಆದ್ರೆ ಇಲ್ಲಿ ನಾವು 18ನೇ ವಚನದಲ್ಲಿ ನೋಡ್ತಿದ್ದೀವಿ, ಜನರು ಯೋಶುವನನ್ನ ಬಲಪಡಿಸ್ತಾ ಇದ್ದಾರೆ. ನೀ ಸ್ಥಿರನಾಗಿರಪ್ಪ ಯೋಶುವ, ನೀನು ಅಂಜಬೇಡ, ಭಯ ಪಡಬೇಡ ಎಂಬುದಾಗಿ. ಯಾಕೆ ಜನರು ಯೋಶುವನನ್ನ ಬಲಪಡಿಸಬೇಕು, ಯಾಕೆ ಜನರು ಈ ಮಾತನ್ನ ಹೇಳ್ಬೇಕು ಎಂಬುದಾಗಿ ನೋಡೋದಾದ್ರೆ, ನಾವು 12 ಮತ್ತು 13ನೇ ವಚನವನ್ನು ಓದೋದಾದ್ರೆ, ಮತ್ತು
ಯೆಹೋಶುವನು ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆ ಕುಲದ ಅರ್ಧ ಜನರಿಗೂ ಹೇಳಿದ್ದೇನೆಂದರೆ, ಯೆಹೋವನ ಸೇವಕನಾದ ಮೋಸೆಯು ನಿಮಗೆ ಆಜ್ಞಾಪಿಸಿದ್ದನ್ನು ನೆನಪು ಮಾಡಿಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಈ ದೇಶವನ್ನು ಕೊಟ್ಟು ವಿಶ್ರಾಂತಿಯನ್ನುಂಟು ಮಾಡಿದ್ದಾನೆ. ಸಾಕು. ಇಲ್ಲಿ ನೋಡಿ 12 ಮತ್ತೆ 13ನೇ ವರ್ಷದಲ್ಲಿ ಯೆಹೋಶುವನು ಜನರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. 5ನೇ ವರ್ಷದಿಂದ 9ನೇ ವರ್ಷದವರೆಗೆ ದೇವರು ಯೆಹೋಶುವನನ್ನ ಬಲಪಡಿಸಿದ್ರು. ಯೆಹೋಶುವ ದೇವರ ಮಾತನ್ನ ಕೇಳಿ ಬಲಗೊಂಡವನಾಗಿ ದೇವರು ಹೇಳಿದಂತ ಮಾತುಗಳನ್ನ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯೆಹೋಶುವನು ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆ ಕುಲದ ಅರ್ಧ ಜನರಿಗೂ ಹೇಳುವುದೇನೆಂದರೆ, ಯೆಹೋಶುವ ಜನರೊಟ್ಟಿಗೆ ಮಾತಾಡ್ತಾರೆ. ಇದುವರೆಗೂ ಯೆಹೋಶುವನೊಟ್ಟಿಗೆ ದೇವರು ಮಾತಾಡಿದ್ರು. ಈಗ ದೇವರು ಮಾತಾಡಿದ್ದನ್ನ ಯೆಹೋಶುವ ಕೇಳಿದ ಮೇಲೆ, ಯೆಹೋಶುವ ಬಲಗೊಂಡ ಮೇಲೆ, ಧೈರ್ಯಗೊಂಡ ಮೇಲೆ, ದೇವರು ನನ್ನನ್ನು ನಡೆಸ್ತಾ ಮೋಸ ಸಂಗಡ ಇದ್ದಾಗೆ ನನ್ನ ಸಂಗಡ ಇದ್ದುಕೊಂಡು ಇಸ್ರಾಯೇಲ್ ಜನರನ್ನು ನಡೆಸೋದಕ್ಕೆ ಸಹಾಯ ಮಾಡ್ತಾನೆ ಎಂಬ ನಂಬಿಕೆ ಯೆಹೋಶುವನಿಗೆ ಬಂದ ಮೇಲೆ ಯೆಹೋಶುವ ಜನರ ಹತ್ರ ಮಾತಾಡ್ತಾರೆ. ಇಸ್ರಾಯೇಲ್ ಜನರ ಹತ್ರ ಮಾತಾಡ್ತಾರೆ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಮೋಸೆ ಸಾಯುವುದಕ್ಕಿಂತ ಮುಂಚೆ ಇಸ್ರಾಯೇಲರ 12 ಕುಲದ 2.5 ಕುಲದ ಜನರಿಗೆ ವಾಗ್ದಾನ ದೇಶವನ್ನ ಸ್ವಾಧೀನ ಮಾಡಿಕೊಟ್ಟಿದ್ದ. ಇಸ್ರಾಯೇಲರ ಎಷ್ಟು ಕುಲಗಳಿದೆ? 12 ಕುಲದಲ್ಲಿ 2.5 ಕುಲಕ್ಕೆ ಮೋಸೆ ಇದ್ದಾಗಲೇ ದೇವರು ವಾಗ್ದಾನ ಮಾಡಿದಂತ ಹಾಲು ಜನ ಹರಿಯುವಂತ ಕಾನಾನ್ ದೇಶವನ್ನ ಸ್ವಾಧೀನ ಮಾಡಿ ಆ ಕುಲಕ್ಕೆ ಸ್ವಾಧೀನ ಮಾಡಿ ಕೊಟ್ಟಿದ್ದ. ಇನ್ನು ಎಷ್ಟು ಕುಲ ಇದೆ? 9.5 ಕುಲಕ್ಕೆ ಇನ್ನೊಂದು ವಾಗ್ದಾನ ದೇಶವನ್ನ ಸ್ವಾಧೀನ ಮಾಡಿಕೊಡ್ಬೇಕು. ಅದು ಯಾರ ಜವಾಬ್ದಾರಿ? ಯೆಹೋಶುವನ ಮೇಲೆ ಇದೆ ಆ ಜವಾಬ್ದಾರಿ. ಮೋಸೆ ಮಾಡಿದ್ದು ಸ್ವಲ್ಪ ಭಾಗ ಮಾತ್ರ ದೇವರ ಕೆಲಸವನ್ನ. ಯೆಹೋಶುವನಿಗೆ ಈ ಕೆಲಸ ದೊಡ್ಡದಾಗಿದೆ. ಅದಕ್ಕೆ 3 ಸಾರಿ ದೇವರು ಯೆಹೋಶುವನನ್ನು ಬಲಗೊಂಡ ಮೇಲೆ ಯೆಹೋಶುವ ಇಸ್ರಾಯೇಲ್ ಜನರಿಗೆ ಹೇಳ್ತಾರೆ ಏನಂತ? ಆ ಜನರಿಗೆ ಹೇಳ್ತಾನೆ 13ನೇ ವಚನ, ಯೆಹೋವನ ಸೇವಕನಾದ ಮೋಸೆಯು ನಿಮಗೆ ಆಜ್ಞಾಪಿಸಿದ್ದನ್ನು ನೆನಪು ಮಾಡಿಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಈ ದೇಶವನ್ನು ಕೊಟ್ಟು ವಿಶ್ರಾಂತಿಯನ್ನುಂಟು ಮಾಡಿದ್ದಾನೆ. ಈ 2.5 ಕುಲ ಏನಾಗಿದೆ ಇವಾಗ? ಸ್ವಾಧೀನ ದೇಶವನ್ನ ಸ್ವಾಧೀನ ಮಾಡಿಕೊಂಡು ಏನಾಗಿದ್ದಾರೆ? ಆರಾಮಾಗಿದ್ದಾರೆ. ದೇವರು ವಾಗ್ದಾನ ಮಾಡಿದ್ದು ಅವ್ರಿಗೆ ಸಿಕ್ಕಿದೆ. ಹೌದಲ್ಲ? ಏನ್ ಮಾಡ್ತಾರೆ ಅಂತ ಅವರು ವಿಶ್ರಾಂತಿ ಕೊಟ್ಟಿದ್ದಾರೆ. ವಿಶ್ರಾಂತಿ ಸಿಕ್ಕಿದೆ ಅವ್ರಿಗೆ. ಅವ್ರೇನ್ ಮಾಡೋದು? ಅಯ್ಯೋ ನಮ್ಗೆ ಸಿಕ್ತಪ್ಪ, ನಾವು ಆರಾಮಾಗಿರ್ಬೋದು ಎಂಬುದಾಗಿ ನೆನೆಸಿದ್ದಾರೆ. ಯೆಹೋಶುವ ಅವರಿಗೆ ಹೇಳ್ತಾ ಇದ್ದಾನೆ 14ನೇ ವಚನದಲ್ಲಿ, ನಿಮ್ಮ ಹೆಂಡರು ಮಕ್ಕಳು ದನಕುರಿಗಳು ಮೋಸೆಯು ನಿಮಗೆ ಯೋರ್ದಾನಿನ ಆಚೆಯಲ್ಲಿ ಕೊಟ್ಟ ದೇಶದಲ್ಲೇ ಇರಲಿ. ಆದರೆ ನಿಮ್ಮ ಭಟರೆಲ್ಲರೂ ಯುದ್ಧ ಸನ್ನದ್ಧರಾಗಿ ನಿಮ್ಮ ಸಹೋದರರ ಮುಂದೆ ಹೊರಟು ಹೊಳೆದಾಟಿ ಅವರಿಗೆ ಸಹಾಯ ಮಾಡಬೇಕು. ನಿಮ್ಮ ದೇವರಾದ ಯೆಹೋವನು ಕೊಡುವ ದೇಶವನ್ನು ನಿಮ್ಮ ಸಹೋದರರು ಸ್ವಾಧೀನ ಮಾಡಿಕೊಂಡು ಅವರು ನಿಮ್ಮಂತೆ ವಿಶ್ರಾಂತಿ ಹೊಂದಿದ ನಂತರ ಯೆಹೋವನ ಸೇವಕನಾದ ಮೋಸೆಯು ನಿಮಗೆ ಯೋರ್ದಾನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ ಸ್ವಾಸ್ಥ್ಯವಾಗಿ ಕೊಟ್ಟ ದೇಶಕ್ಕೆ ಹಿಂತಿರುಗಿ ಬಂದು ಅದನ್ನು ಅನುಭವಿಸಬಹುದು ಎಂಬುದೇ. ಸಾಕು. ಇಲ್ಲಿ ಯೆಹೋಶುವನು ಎಷ್ಟು ಸ್ಪಷ್ಟವಾಗಿ ಆರಾಮಾಗಿರುವಂತ ಆ 2 ಕುಲದ ಜನರೊಟ್ಟಿಗೆ ಮಾತಾಡ್ತಾರೆ. ನಿಮ್ಗೆ ದೇವರು ಕೊಟ್ಟಂತ ವಾಗ್ದಾನ ದೇಶ ಸಿಕ್ಕಿದೆ. ನೀವೇನಾಗಿದ್ದೀರಿ? ಈಗ ವಿಶ್ರಾಂತಿ ತಗೊಂಡು ಆರಾಮಾಗಿದ್ದೀರಿ. ನಿಮ್ಮ ಕುಟುಂಬದವರು ಆರಾಮಾಗಿದ್ದಾರೆ. ಆದ್ರೆ ಇನ್ನೂ 9.5 ಕುಲಕ್ಕೆ ದೇವರು ಕೊಟ್ಟಂತ ವಾಗ್ದಾನ ದೇಶ ಅವ್ರಿಗೆ ಇನ್ನೂ ಸಿಕ್ಕಿಲ್ಲ. ನಿಮಗ್ ಮಾತ್ರ ಸಿಕ್ಕಿದೆ, ಅವ್ರಿಗಿನ್ನೂ ಸಿಕ್ಕಿಲ್ಲ. ನೀವೇನ್ ಮಾಡ್ಬೇಕು? ಅವ್ರಿಗೂ ವಾಗ್ದಾನ ದೇಶ ಸ್ವಾಧೀನ ಮಾಡಿಕೊಡೋದಕ್ಕೆ ನೀವೇನ್ ಮಾಡ್ಬೇಕು? ಸಹಾಯ ಮಾಡಬೇಕು. ಅದಕ್ಕೆ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಗೆ ಇರುವಂತ ಆಸ್ತಿ ಇಲ್ಲೇ ಇರ್ಲಿ, ನಿಮ್ಗೆ ಸ್ವಾಧೀನ ದೇಶದಲ್ಲೇ ಇರ್ಲಿ. ಆದ್ರೆ ನೀವು ಅವ್ರಿಗೆ ಸ್ವಾಧೀನ, ಇನ್ನೂ ಉಳಿದಂತ ಕುಲಕ್ಕೆ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ನೀವೇನ್ ಮಾಡ್ಬೇಕು? ಬರಬೇಕು. ಅವ್ರಿಗೆ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಬೇಕು ಎಂಬುದಾಗಿ ಯೆಹೋಶುವ ಆ 2.5 ಕುಲದ ಜನರಿಗೆ ಹೇಳ್ತಾ ಇದ್ದಾನೆ. ಅವ್ರು ನೆನೆಸಿದ್ರು ನಮ್ಗೆ ದೇವ್ರು ಕೊಟ್ಟದ ಆಶೀರ್ವಾದ ಸಕ್ತಪ್ಪ,
ನಾವು ಚೆನ್ನಾಗಿದ್ದೀವಿ, ನಮ್ಮ ಕುಟುಂಬ ಸೇಫ್ ಆಗಿದೆ, ನಮ್ಗೆ ಯಾವ ಕೊರತೆ ಇಲ್ಲ ಎಂಬುದಾಗಿ ನೆನೆಸಿದ್ರು. ಯೆಹೋಶುವನ ಮೂಲಕ ದೇವರು ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಮಾತ್ರ ಸುಖವಾಗಿದ್ರೆ ಸಾಲಲ್ಲ, ನಿಮ್ಮಾಗೆ ನಿಮ್ಮ ಸಹೋದರರವರು, ಅವ್ರು ನಿಮ್ಮ ಸಂಬಂಧಿಗಳು, ಅವ್ರಿಗೂ ಇನ್ನೂ ವಿಶ್ರಾಂತಿ ಸಿಕ್ಕಿಲ್ಲ, ಅವ್ರಿಗೂ ಸ್ವಾಧೀನ ವಾಗ್ದಾನ ದೇಶ ಇನ್ನೂ ಸ್ವಾಧೀನ ಆಗಿಲ್ಲ. ಅವ್ರು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ನೀವೇನ್ ಮಾಡ್ಬೇಕು? ಸಹಾಯ ಮಾಡಬೇಕು. ಅವ್ರಿಗೆ ಸ್ವಾಧೀನ ಮಾಡಿಕೊಡೋದಕ್ಕೆ ನೀವು ಬರ್ಬೇಕು, ಅವ್ರ ಜೊತೆಗೆ ಯುದ್ಧ ಮಾಡೋದಕ್ಕೆ ಎಂಬುದಾಗಿ ಯೆಹೋಶುವ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ 7 ವರ್ಷದಲ್ಲಿ ನೀವು ಅನೇಕ ರಕ್ಷಣೆ ಹೊಂದಿದ್ದೀರಿ, ಹೌದಲ್ಲ? ಆಶೀರ್ವಾದ ಹೊಂದಿದ್ದೀರಲ್ಲ, ನೀವು ಆರಾಮಾಗಿದ್ದೀರಲ್ಲ, ನಿಮ್ಗೆ ನಂಬಿಕೆ ಇದೆ. ಏಸಮ್ ಇವತ್ತು ಬಂದ್ರೆ ನಾನು ದೀಕ್ಷಣ ತಗೊಂಡ್ಕೊಂಡಿದ್ದೀನಿ, ನಾನು ಹೋಗ್ತೀನಿ, ನಂಬಿಕೆ ಇದೆಯಲ್ಲ, ಇದೇ ಇಲ್ವಾ? ಹೇಳಿ ಅಲ್ಲ? ಹಾಗಾದ್ರೆ ನಿಮ್ಮ ಕುಟುಂಬದಲ್ಲಿ ಇನ್ನೂ ರಕ್ಷಣೆ ಹೊಂದದೇ ಇರೋರು ಇದ್ದಾರಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಅಂದ್ರೆ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಯಜಮಾನರಾಗಿರ್ಬೋದು, ನಿಮ್ಮ ಮಿಸ್ಟರ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಿಮ್ಮ ಬಂಧುಗಳಾಗಿರ್ಬೋದು. ದೇವರು ಅದನ್ನೇ ಹೇಳ್ತಾರೆ, ಈ ವರ್ಷದ 8ನೇ ವರ್ಷಕ್ಕೆ ಕಾದಿರುವಂತ ಸಮಯದಲ್ಲಿ ನೀವು ಮಾತ್ರ ರಕ್ಷಣೆ ಹೊಂದಿಸುವ ನನಗೆ ಸಿಕ್ತಪ್ಪ ರಕ್ಷಣೆ ಎಂಬುದಾಗಿ ಕುಳಿತುಕೋಬಾರ್ದು. ನಿಮ್ಮಾಗೆ ರಕ್ಷಣೆ ಹೊಂದದೇ ಇರುವವರಿಗೋಸ್ಕರ ಅವರು ರಕ್ಷಣೆ ಮಾಡಕ್ಕೆ ಕರೆತರೋದಕ್ಕೆ ನಿಮ್ಮ ಕೆಲಸ ಪ್ರಾರಂಭ ಮಾಡಬೇಕು. ನಿಮ್ಮ ಕೆಲಸ ಪ್ರಾರಂಭ ಮಾಡಿ. ಸ್ತ್ರೀ ನಮ್ಗೆ ರಕ್ಷಣೆ ಸಿಕ್ತು, ನಾನು ದೀಕ್ಷಣ ತೆಗೆದುಕೊಂಡಿದ್ದೀನಿ, ಇಷ್ಟು ವರ್ಷ ಆಯ್ತು ದೀಕ್ಷಣ ತೆಗೆದುಕೊಂಡು, ಆ ಸಭೆಗೆ ಹೋಗ್ತಾ ಇದ್ದೀನಿ, ಮಿಸ್ ಮಾಡಲ್ಲ, ದೇವ್ರ ವಾಕ್ಯ ಗೊತ್ತು, ಪ್ರಾರ್ಥನೆ ಮಾಡ್ತೀನಿ, ನನ್ನ ಪ್ರಾರ್ಥನೆಗೆ ದೇವ್ರು ಉತ್ತರ ಕೊಟ್ಟಿದ್ದಾನೆ. ದೇವ್ರು ಹೇಳ್ತಾರೆ, ಇಷ್ಟೇ ಸಾಲ, ನೀನ್ ಮಾತ್ರ ರಕ್ಷಣೆ ಹೊಂದ ಸಾಲಲ್ಲ. ನಿಮ್ಮ ಮನೆಯಲ್ಲಿ ನೀವು ರಕ್ಷಣೆ ಹೊಂದದೇ ಇದ್ದಾರೆ, ಅವ್ರು ನಿಮ್ಮ ಬಂಧುಗಳಲ್ಲ, ಅವ್ರು ನಿಮ್ಮ ಸಂಬಂಧಿಕರಲ್ಲ, ಅವ್ರು ನಿಮ್ಮ ಸಂಬಂಧಿಕರಲ್ವಾ? ಇಲ್ಲಿ ಯೆಹೋಶುವ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ 15ನೇ ವರ್ಷದಲ್ಲಿ, ನಿಮ್ಮ ದೇವರಾದ ಯೆಹೋವನು ಕೊಡುವ ದೇಶವನ್ನು ನಿಮ್ಮ ಸಹೋದರರು, ಅವ್ರು ನಿಮ್ಮ ಸಂಬಂಧಿಗಳಲ್ವಾ, ಅವ್ರಿಗೂ ಸ್ವಾಧೀನ ಮಾಡ್ಕೋಬೇಕಲ್ವಾ, ಅವ್ರ ರಕ್ಷಣೆ ಹೊಂದ್ಬೇಕಲ್ವಾ? ನೀವು ಮಾತ್ರ ಸುಖವಾಗಿದ್ರೆ ಸಾಕ, ನೀವು ಮಾತ್ರ ರಕ್ಷಣೆ ಹೊಂದಿದ್ರೆ ಸಾಕ. ಎಷ್ಟು ಸ್ಪಷ್ಟವಾಗಿ ನೀವು ಯೋಚನೆ ಮಾಡಿ, ನಿಮ್ಮ ಕುಟುಂಬದಲ್ಲಿ ನೀವು ಯಾರ್ಯಾರು ರಕ್ಷಣೆ ಹೊಂದಿಲ್ಲ, ಅವ್ರು ರಕ್ಷಣೆ ಮಾರ್ಗದಲ್ಲಿ ಬರೋದಕ್ಕೆ ನೀವು ಎಷ್ಟು ಪ್ರಯಾಸ ಪಡ್ತಾ ಇದ್ದೀರಿ, ಯಾವ ರೀತಿ ಅವ್ರಿಗೆ ರಕ್ಷಣೆ ಮಾರ್ಗದಲ್ಲಿ ಕರೆತರೋದಕ್ಕೆ ಕಾರ್ಯವನ್ನ ಮಾಡ್ತಾ ಇದ್ದೀರಿ, ಯೋಚನೆ ಮಾಡಿ. ನೀವು ಕಾರ್ಯ ಮಾಡ್ತಾ ಇದ್ದೀರಾ? ನಿಮಗೆ ಗೊತ್ತು. ಪ್ರಾರ್ಥನೆಗೆ ಒಬ್ಬ ಸ್ತ್ರೀ ಬಂದು ಗೋಳಾಡಿ ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿಸ್ಕೊಡ್ತಾರೆ. ಆ ವಿಷಯಕ್ಕೆ ನಮ್ಮ ಯಜಮಾನರಿಂದ ರಕ್ಷಣೆ ಮಾರ್ಗದಲ್ಲಿ ಬರಲಿಲ್ಲ, ಇಷ್ಟು ವರ್ಷದಿಂದ ಅವರ ರಕ್ಷಣೆಗೆ ಬರಬೇಕು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅವರು ರಕ್ಷಣೆ ಮಾರ್ಗದಲ್ಲಿ ಬರ್ತಾ ಇಲ್ಲ, ಸಭೆಗೆ ಬರ್ತಾ ಇಲ್ಲ ಎಂಬುದಾಗಿ ಪ್ರಾರ್ಥನೆ ವಿಜ್ಞಾಪನೆ ಹೇಳ್ತಾ ಇದ್ದಾರೆ ಸೇವಕರ ಹತ್ರ. ಸೇವಕರು ದೇವರ ಹತ್ರ ಕೇಳ್ತಾರೆ, ದೇವರೇ ಇಷ್ಟು ವರ್ಷದಿಂದ ತಾಯಿ ಯಜಮಾನಿಗೋಸ್ಕರ ರಕ್ಷಣಾ ಮಾರ್ಗದಲ್ಲಿ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ದೇವರೇ ಯಜಮಾನ ಇನ್ನೂ ರಕ್ಷಣೆ ಮಾಡಲಿ ಕರೆತಂದಿಲ್ಲ ಎಂಬುದಾಗಿ ದೇವರ ಹತ್ರ ಸೇವಕರು ಪ್ರಾರ್ಥನೆ ಮಾಡುವಾಗ ದೇವರು ಸೇವಕರಿಗೆ ಹೇಳ್ದಂತೆ, ಆ ತಾಯಿ ಹತ್ರ ಈ ರೀತಿ ಹೇಳು, ನೀನು ಸಭೆಗೆ ಪ್ರಾರ್ಥನೆಗೆ ಬರೋದಕ್ಕಿಂತ ಮುಂಚೆ, ಈ ಮನೆಯಿಂದ ಹೊರಡೋಕೆ ಮುಂಚೆ ನಿಮ್ಮ ಯಜಮಾನರಿಗೆ ಈ ರೀತಿ ಬೈದು ಬಂದ್ಯಾ? ಸೇವಕರ ಹತ್ರ ದೇವರು ಹೇಳ್ತಾ ಇದ್ದಾನೆ ಆ ಸ್ತ್ರೀ ಬಗ್ಗೆ. ಇಷ್ಟು ವರ್ಷದಿಂದ ಆ ಸ್ತ್ರೀ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ರಕ್ಷಣೆ ಮಾಡಲು ಯಾಕೆ ತಂದಿಲ್ಲ ಎಂಬುದಾಗಿ ಸೇವಕರು ದೇವರ ಹತ್ರ ಕೇಳುವಾಗ ದೇವರು ಸೇವಕರ ಹತ್ರ ಹೇಳ್ತಾರಂತೆ, ಆ ಸ್ತ್ರೀ ಹತ್ರ ಕೇಳು, ಇವತ್ತು ಪ್ರಾರ್ಥನೆಗೆ ಬರುವಾಗ ನಿಮಗೆ ಯಜಮಾನರಿಗೆ ಮನೇಲಿ ಈ ರೀತಿ ಬೈದು ಬಂದ್ಯಾ ಎಂಬುದಾಗಿ ಕೇಳುವಾಗ ಸೇವಕರ ಸ್ತ್ರೀ ಹತ್ರ, ಅಮ್ಮ ಇಷ್ಟು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಿರಲ್ಲ, ದೇವರು ನಿಮ್ಮನ್ನು ಕೇಳ್ತಾ ಇದ್ದಾನೆ, ಇವತ್ತು ಪ್ರಾರ್ಥನೆಗೆ ಬರುವಾಗ ಈ ರೀತಿ ನಿಮ್ಮ ಯಜಮಾನರನ್ನ ಬೈದು ಬಂದಿದೆ. ಆಶ್ಚರ್ಯ, ನಾನು ಮನೇಲಿ ಬೈದು ಬಂದೆ ನೋಡಿ, ನಗೋದಂತಲ್ಲ, ಇಲ್ಲಿ ವಿಷಯ ಇದೆ. ಆ ಯಮ್ಮನ ಯಜಮಾನರು ರಕ್ಷಣೆಗೆ ಬರೋದಕ್ಕೆ ತಡೆ ಏನಂತೆ, ಆ ಯಮ್ಮ ಮನೆಯಲ್ಲಿ ಮಾಡುವಂತ ಕಾರ್ಯ,
ಮನೆಯಲ್ಲಿ ಮಾಡುವಂತ ಕಾರ್ಯಗಳು, ನಡ್ಕೊಳ್ಳುವಂತ ರೀತಿ, ಅವ್ರ ಯಜಮಾನರು ರಕ್ಷಣೆ ಮಾರ್ಗದಲ್ಲಿ ಬರೋಕೆ ತಡೆ. ಈಗ ಸಭೆಗೆ ಬಂದು ನಾವು ಕಣ್ಣೀರಿಟ್ಟು ಅಯ್ಯೋ ಅಪ್ಪ ನಮ್ಮ ಮನೆಯನ್ನು ರಕ್ಷಿಸಪ್ಪ ಅಂತ ಗೋಳಾಡಿ ಮನೆಗೆ ಹೋಗಿ ನಮ್ಮ ಬಾಯಲ್ಲಿ ಬರದೇ ಇರ್ಬೇಕಾದಂತ ಮಾತುಗಳು ಬಂದ್ರೆ ಅವ್ರ ರಕ್ಷಣೆ ಬರ್ತಾರ ಹೇಳಿ? ನೀನ್ ರಕ್ಷಣೆ ಹೊಂದ್ರೆ ಸಾಕ? ನಿನ್ನ ಯಜಮಾನ ರಕ್ಷಣೆ ಹೊಂದಿರಲ್ಲ, ನಿನ್ನ ಮಕ್ಕಳ ರಕ್ಷಣೆ ಹೊಂದಿರಲ್ಲ. ಯಾಕಂದ್ರೆ ಯೇಸುಸ್ವಾಮಿ ಈ ಲೋಕಕ್ಕೆ ಬಂದಂತ ಉದ್ದೇಶ ಒಬ್ಬನಾದ್ರೂ ಕೆಟ್ಟು ನಾಶವಾಗಿ ಹೋಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕು, ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದಕ್ಕೆ ಯೇಸುಸ್ವಾಮಿ ಈ ಲೋಕಕ್ಕೆ ಬಂದ್ರು. ಹಾಗಾದ್ರೆ ನಾವೇನ್ ಮಾಡ್ತಾ ಇದೀವಿ ಇಷ್ಟು 7 ವರ್ಷದಿಂದ ಸಭೆಯಲ್ಲಿ? ನಾನು ಬೇರೆಯವ್ರಿಗೆ ಹೇಳ್ತಿಲ್ಲ, ಸಭೆಯ ವಿಶ್ವಾಸಿಗಳಿಗೆ ಹೇಳ್ತೀನಿ, ಈ ಸಭೆಯಲ್ಲಿ ರಕ್ಷಣೆ ಹೊಂದಿದವ್ರಿಗೆ ಹೇಳ್ತಾ ಇದ್ದೀನಿ. ದೇವ್ರು ನಮ್ಮೊಟ್ಟಿಗೆ ಮಾತಾಡ್ತಾರೆ, ದೇವ್ರು ನಮ್ಮೊಟ್ಟಿಗೆ ಮಾತಾಡ್ತಾರೆ. ನೀನ್ ಮಾತು ಉದ್ದೇಶ ತೆಗೆದುಕೊಂಡಿದ್ಯಾ? ನಿನಗೆ ನಂಬಿಕೆ ಇದೆ ನಾನು ಸತ್ರ ಯೇಸುಸ್ವಾಮಿ ಬಂದ್ರೆ ನಾನು ಅಲ್ಲಕ್ಕೆ ಹೋಗ್ತೀನಿ ಎಂಬುದಾಗಿ. ನಿನ್ನ ಗಂಡನ ಪರಿಸ್ಥಿತಿ ಏನು? ನಿನ್ನ ಮಕ್ಕಳ ಪರಿಸ್ಥಿತಿ ಏನು? 8ನೇ ವರ್ಷದ ಪ್ರಾರಂಭದಲ್ಲಿ ಸಭೆಯವರಾದಂಥ ನಮ್ಮೊಟ್ಟಿಗೆ ಮಾತಾಡ್ತಾರೆ, ನಮ್ಮೊಟ್ಟಿಗೆ ಮಾತಾಡ್ತಾರೆ. ಆ ಸಭೆಗೆ ಬಂದಾಗ ಪರಿಶುದ್ಧರು ಎಂಬುದಾಗಿ ಹಾಡುಗಳನ್ನು ಆಡುವಾಗ, ಅನಿಭವಿಸಿಗಳನ್ನು ಮಾತಾಡುವಾಗ, ವಾಕ್ಯ ಓದುವಾಗ ಎಲ್ಲವನ್ನ ಮಾಡಿ ಮನೆಗೆ ಹೋಗಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೊಟ್ಟಿಗೆ ಯಾವ ರೀತಿ ನಾವು ಜೀವಿಸ್ತಾ ಇದ್ದೇವೆ. ಒಂದು ವೇಳೆ ನನಗೆ ಗೊತ್ತಿಲ್ಲದೆ ಇರ್ಬೋದು, ಆತನಿಗೆ ಗೊತ್ತಿಲ್ಲದೆ ಇರುವುದು ಒಂದೂ ಇಲ್ಲ. ದೇವರು ಹೇಳ್ತಾನೆ, ನಿಮ್ಮ ಮನೆಯವರು ರಕ್ಷಣೆಗೆ ಬರೋದಕ್ಕೆ ತಡೆ ನಿನ್ನ ಬಾಯಿಂದ ಬರುವಂತ ಮಾತುಗಳೇ ಆಗಿದೆ, ನಿನ್ನ ಜೀವನದ ನಡವಳಿಕೆಗಳೇ ಆಗಿದೆ. ಬದಲಾಯಿಸಿಕೊಂಡ್ರೆ ಅವರು ಯೆಹೋಶುವ ಇಸ್ರಾಯೇಲ್ ಜನರಿಗೆ ಹೇಳ್ತಾನೆ, ಅದೇ 2:15 ಹೇಳ್ತಾರೆ, ನೀವು ಮಾತ್ರ ವಿಶ್ರಾಂತಿ ತೆಗೆದುಕೊಂಡಿದ್ದೀರಲ್ವಾ ಸಾಕ? ನಿನ್ನ ಸಹೋದರರು ಕೂಡ ದೇವರು ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ಬೇಕಲ್ವಾ? ದೇವರ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ಬೇಕಲ್ವಾ? ಅದಕ್ಕೆ ನೀವು ಬರಬೇಕು. ಇವತ್ತು ಈ 8ನೇ ವರ್ಷದ ಕಾಲದಲ್ಲಿ ದೇವರು ಒಂದು ಹೊಸ ಜವಾಬ್ದಾರಿ, ರಕ್ಷಣೆ ಹೊಂದಿದ್ದ ಸಭೆಯವರಂತ ನಿಮಗೆ ಒಂದು ಹೊಸ ಜವಾಬ್ದಾರಿ ಕೊಡ್ತಾರೆ. ನೀವು ಆ ಕುಟುಂಬದವರ ರಕ್ಷಣೆಗೆ ಕಾರ್ಯವನ್ನು ಮಾಡಬೇಕು. ಇಷ್ಟು ದಿನ ನೀವು ಹೇಗೆ ಮಾಡಿದ್ರೆ ಗೊತ್ತಿಲ್ಲ, ನೀವು ಇವತ್ತಿನ ಕಾರ್ಯ ಮಾಡಿ ನಿಮ್ಮ ಕುಟುಂಬದ ರಕ್ಷಣೆಗೋಸ್ಕರ, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರ ರಕ್ಷಣೆಗೋಸ್ಕರವಾಗಿ ದೇವರು ಬಯಸ್ತಾ ಇದ್ದಾರೆ. ದೇವರು ಆತನಿದ್ದಾನೆ. ದೇವರು ಒಂದು ವೇಳೆ ನನ್ನ ನಡವಳಿಕೆ ನನ್ನ ಕುಟುಂಬದವರ ರಕ್ಷಣೆಗೆ ತಡೆಯಾಗಿರೋದಾದ್ರೆ ನಡವಳಿಕೆ ಬದಲಾಯಿಸುತ್ತದೆ. ಖಂಡಿತವಾಗಿ ದೇವರು ಸಹಾಯ ಮಾಡ್ತಾನೆ. ದೇವರ ಉದ್ದೇಶ ಒಂದೇ ಒಂದು, ಒಬ್ಬರು ಕೆಟ್ಟು ನಾಶವಾಗಿ ಹೋಗದೆ ಎಲ್ಲರೂ ನಿತ್ಯ ಜೀವ ಸೇರಿ. ನಿಮ್ಮ ಕುಟುಂಬದವರು ಮೊದಲು, ನಿಮ್ಮ ಕುಟುಂಬದವರು, ಅನಂತರವಾಗಿ ನಿಮ್ಮ ಪಕ್ಕದ ನಿಮ್ಮ ಕುಟುಂಬದವರನ್ನೇ ರಕ್ಷಣೆ ಮಾಡಿರ್ತಾರೆ. ಪಕ್ಕದ ಮನೆಯವರಿಗೆ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಅಲ್ಲ. ಗಾದೆ ಹೇಳ್ತಾರಲ್ಲ, ಮನೆಗೆ ಮಾಡಿ ಊರಿನವರಿಗೆ ರಕ್ಷಣೆಗೆ ಪ್ರಾರ್ಥನೆ ಮಾಡಿ, ನಿಮ್ಮ ಕುಟುಂಬದವರ ರಕ್ಷಣೆಗೆ ನೀವು ಪ್ರಯಾಸ ಪಡೆಯಲ್ಲ, ಪ್ರಾರ್ಥನೆ ಮಾಡಿಲ್ಲ. ಮೊದಲು ನಿಮ್ಮ ಕುಟುಂಬದವರ ರಕ್ಷಣೆ, ಅದಕ್ಕೆ ಯಾವ ರೀತಿ ನಡೆಯಬೇಕು ನೀವು ಕಲಿತು. ಯೆಹೋಶುವ ಅದನ್ನು ಹೇಳ್ತಾನೆ. ಅನಂತರವಾಗಿ 16ನೇ ವರ್ಷದಿಂದ ಅವರು ಯೆಹೋಶುವನಿಗೆ, ನೀನು ನಮಗೆ ಆಜ್ಞಾಪಿಸಿದನ್ನೆಲ್ಲ ಮಾಡುವೆವು, ಎಲ್ಲಿಗೆ ಕಳುಹಿಸಿದರೂ ಹೋಗುವೆವು. ನಾವು ಮೋಸೆಯ ಎಲ್ಲಾ ಮಾತುಗಳನ್ನು ಹೇಳಿದಂತೆ ನಿನ್ನ ಮಾತುಗಳನ್ನು ಕೇಳುವೆವು. ನಿನ್ನ ದೇವರಾದ ಯೆಹೋವನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರಲಿ. ಸಾಕು. ಯೆಹೋಶುವನು ಹೇಳಿದಂತ ಮಾತನ್ನ ಆ 2.5 ಕುಲದವರು ಕೇಳಿದ ನಂತರವಾಗಿ ಯೆಹೋಶುವನಿಗೆ ಹೇಳ್ತಾರೆ, ನಾವು ಇಷ್ಟು 40 ವರ್ಷ ಮೋಸೆ ನಮ್ಮನ್ನ ನಡೆಸ್ತಾ ಬಂದ, ಮೋಸೆ ಮಾತನ್ನ ನಾವು ಕೇಳಿದ್ವಿ. ಇನ್ನು ಮೇಲೆ ದೇವರು ನಿನ್ನೊಟ್ಟಿಗೆ ಇದ್ದಾನೆ ಎಂಬುದಾಗಿ, ದೇವರು ನಿನ್ನೊಟ್ಟಿಗೆ ಮಾತಾಡಿದ್ದಾನೆ ಎಂಬುದಾಗಿ ದೇವರ ಮಾತುಗಳನ್ನು ನೀನು ನಮ್ಮ ಹೇಳಿದೆಯಲ್ಲ, ಇನ್ನು ಮುಂದೆ ನಾವು ಯೆಹೋಶುವನೇ ನಿನ್ನ ಮಾತನ್ನು ಕೇಳ್ತೀವಿ, ನೀನು ಹೇಳಿದಾಗೆ ನಾವು ಮಾಡ್ತೀವಿ. ನೀನು ಎಲ್ಲಿಗೆ ಹೋಗುವುದಕ್ಕೆ ಹೇಳ್ತೀಯೋ ಅಲ್ಲಿಗೆ ಹೋಗ್ತೀವಿ, ನೀನು ಏನನ್ನ ಮಾಡ್ಲಿಕ್ಕೆ ಹೇಳ್ತೀವೋ ಅದನ್ನ ಮಾಡ್ತೀವಿ.
ಎಂಬುದಾಗಿ ಇಸ್ರೇಲ್ ಜನರು ಯೆಹೋಶುವನಿಗೆ ಮೊದಲು ಯೆಹೋಶುವನನ್ನ ದೇವರು ಬಲಪಡಿಸಿದ್ರು. ಯೆಹೋಶುವನು ಬಲಗೊಂಡು ದೇವರ ಮಾತುಗಳನ್ನ, ದೇವರ ಮನಸ್ಸಿನ ಬಯಕೆಯನ್ನ ಇಸ್ರಾಯೇಲ್ಯರಿಗೆ ಆ 2.5 ಕುಲಕ್ಕೆ ಹೇಳಿದ ಮೇಲೆ ಆ ಇಸ್ರಾಯೇಲ್ 2.5 ಕುಲದವರು ತನ್ನ ಮಾತನ್ನು ಕೇಳಿ ಯೆಹೋಶುವನಿಗೆ ಹೇಳಿದ್ರೆ, ಹಾಗಿದ್ರೆ ನಾವು ಉಳಿದಂತ 9.5 ಕುಲಕ್ಕೆ ವಾಗ್ದಾನ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ನಾವು ಜೊತೆಗೆ ನಿಲ್ತೀವಿ, ನಾವು ಅದಕ್ಕೆ ಪ್ರಯಾಸ ಪಡ್ತೀವಿ, ಅವ್ರಿಗೆ ಸ್ವಾಧೀನ ಮಾಡಿಕೊಡ್ತೇವೆ ಎಂಬುದಾಗಿ ಹೇಳಿ ಯೆಹೋಶುವನಿಗೆ ಆ ಇಸ್ರಾಯೇಲ್ ಜನರು ಹೇಳ್ತಾರೆ, ಆ 2.5 ಕುಲದವರು, ನೀನು ಏನನ್ನ ಮಾಡೋದಕ್ಕೆ ಹೇಳ್ತೀಯೋ ಅದನ್ನ ನಾವು ಮಾಡ್ತೀವಿ, ಎಲ್ಲಿಗೆ ಹೋಗುವುದಕ್ಕೆ ಹೇಳ್ತೀಯೋ ಅಲ್ಲಿಗೆ ಹೋಗ್ತೇವೆ, ನಿನ್ನ ಮಾತನ್ನ ಕೇಳ್ತೇವೆ ಎಂಬುದ. ಅಷ್ಟು ಮಾತ್ರ ಅಲ್ಲ, ಅವ್ರ ಮುಂದೆ ಹೇಳ್ತಾರೆ, ಓದಿ ನೆಕ್ಸ್ಟ್ 18ನೇ ವಚನ. ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ ನಿನ್ನ ವಿಧಿಗಳನ್ನು ಎದುರಿಸುವವನು ಸಾಯತಕ್ಕವನೇ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂದು ಹೇಳಿದರು. ಹಾಗಾಗಿ ಆ 2.5 ಕುಲದವರು ಯೆಹೋಶುವನಿಗೆ ಹೇಳ್ತಾರೆ, ಒಂದು ವೇಳೆ ನಿನ್ನ ಮಾತಿಗೆ ಅವಿಧೇಯರಾದರೆ, ಇಲ್ಲಿ ವಾಕ್ಯ ಹೇಳ್ತಾರೆ ಸಾಯತಕ್ಕವರಾಗಲಿ ಎಂಬುದಲ್ಲ, ಶಾಪಗ್ರಸ್ತರಾಗಲಿ, ದೇವರ ಆಶೀರ್ವಾದ ಹೊಂದದೆ ಮಾತನ್ನು ಎಲ್ಲವನ್ನು ನಾವು ಕೈಕೊಂಡು ನಡೀತೀವಿ. ಯಾಕಂದ್ರೆ ದೇವರು ನಿನ್ನ ಸಂಗಡ ಇದ್ದು ನಿನ್ನೊಟ್ಟಿಗೆ, ನಿನ್ನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡ್ತಾನೆ. ಅದನ್ನ ನಿನ್ನ ಎಲ್ಲ ಮಾತುಗಳನ್ನ ನಾವು ಕೇಳ್ತೇವೆ ಎಂಬುದಾಗಿ ಇಸ್ರಾಯೇಲ್ ಜನರು ಕೇಳಿ ಅವರು ಯೆಹೋಶುವನನ್ನ ಬಲಪಡಿಸ್ತಾ ಇದ್ದಾರೆ. ಯೆಹೋಶುವನೇ, ನೀನ್ ಧೈರ್ಯವಾಗಿರಪ್ಪ, ನೀನ್ ಏನ್ ಹೇಳ್ತೀಯ ಅದನ್ನ ಮಾಡೋದಕ್ಕೆ ನಾವು ನಿನ್ ಜೊತೆ ಇರ್ತೀವಿ, ನೀನ್ ಸ್ಥಿರವಾಗಿ ನಿಲ್ಲು, ನೀ ಧೈರ್ಯದಿಂದ ಎಂಬುದಾಗಿ ಆ ಜನ ಯೆಹೋಶುವನನ್ನ ಬಲಪಡಿಸ್ತಾರೆ. ನಾವು ಎಷ್ಟೇ ಸೇವಕರಾದಂತ ನಾವು ಎಷ್ಟೇ ಪ್ರಾರ್ಥನೆ ಮಾಡಿ ದೇವರ ಮಾತನ್ನ ಕೇಳಿ ನಾವು ಬಲಗೊಂಡ್ರು ಕೂಡ ಸಭೆಯವರಾದಂತ ನೀವು ಸಹಕಾರ ಕೊಡ್ಲಿಲ್ಲ ಅಂದ್ರೆ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತಾ? ಈಗ ಮನುಷ್ಯನ ದೇಹದಲ್ಲಿ ಅನೇಕ ಅಂಗಗಳಿದೆ, ಹೌದಾ? ಇದೆಯಾ ಇಲ್ಲ? ಏನೇನು ಹೇಳಿ? ಕೈ, ಕಾಲು, ಕಣ್ಣು, ಕಿವಿ, ಮೂಗು ಎಲ್ಲ ಇದೆ. ಈಗ ದೇಹದಲ್ಲಿ ಕೈ ಇದೆ, ಕಾಲಿಗೆ ಏಟಾಯ್ತು, ಮನ್ಸು ಹೇಳ್ತದೆ ಕಾಲಿಗೆ ಏಟಾಗಿದೆ, ರಕ್ತ ಬರ್ತದೆ, ಅದನ್ನ ಒರೆಸು ಅಂತ. ಏನ್ ಮಾಡ್ಬೇಕು? ಕೈ ಒರೆಸ್ಬೇಕಲ್ವ? ಮನ್ಸು ಹೇಳ್ತಾ ಇದೆ ಕಾಲಲ್ಲಿ ರಕ್ತ ಸುರಿತದೆ, ಕೈ ಹಿಂಗೆ ಇಟ್ಕೊಂಡಿದ್ದಾರೆ. ಮನ್ಸು ಹೇಳ್ತದೆ ಕಾಲು ಗಾಯ ಆಗಿದೆ, ರಕ್ತ ಸುರಿತದೆ, ಅದನ್ನ ಒರೆಸು, ಅದಕ್ಕೆ ಏನಾದ್ರು ಔಷಧಿ ಹಾಕು, ಕೈ ಹಿಂಗೆ. ಈ ಕೈ ಕಾರ್ಯ ಮಾಡಲಿಲ್ಲ ಅಂದ್ರೆ ಏನರ್ಥ ಹೇಳಿ? ಕೈ ಜೀವ ಇಲ್ಲ, ಹೌದಾ? ಕೈ ಜೀವ ಇದ್ರೆ ಮನುಷ್ಯ ಹೇಳಿದ ತಕ್ಷಣ ಕೈ ಎಲ್ಲಿ ಹೋಗುತ್ತೆ? ರಕ್ತ ಬಂದಂತ ಜಾಗಕ್ಕೆ ಅಥವಾ ಏಟು ಬಿದ್ದಂತ ಜಾಗಕ್ಕೆ ತಕ್ಷಣ ಕೈ ಹೋಯ್ತದೆ. ಈ ಕೈಗೆ ಜೀವ ಇಲ್ಲ ಅಂದ್ರೆ ಮನುಷ್ಯ ಎಷ್ಟೇ ಹೇಳ್ಕೊಂಡ್ರು ಕೈ ಅಲ್ಲಾಡೋದೇ ಇಲ್ಲ, ಹೌದಾ? ನಾವು 7 ವರ್ಷದಿಂದ ಅನೇಕ ವಿಷಯಗಳನ್ನ ಸಭೆಯವರನ್ನ ನಿಮ್ಗೆ ಹೇಳ್ತಾ ಬರ್ತಾ ಇವಿ. ನೀವು ಏನ್ ಮಾಡ್ತೀರಿ? ಭಾನುವಾರ ಬಂದಾಗ ಅಷ್ಟೇ ಆಯ್ತು, ಅಷ್ಟೇ. ನೆಕ್ಸ್ಟ್ ಭಾನುವಾರ ಬರೋದು ಒಂದು ಫೋನ್ ಇಲ್ಲ, ಒಂದು ವಿಚಾರಣೆ ಇಲ್ಲ. ಹಂಗಿದ್ರೆ ಏನ್ ಹೇಳಿ ಅರ್ಥ? ಕೈ ವಿಷಯದಾಗ ಹೇಳ್ತಾರ ಸಭೆಯವರ ಕ್ರಿಯೆ ಇಲ್ಲದಂತ ನಂಬಿಕೆ ಸತ್ತಕ್ಕೆ ಸಮವಾಗಿದೆ. ಕ್ರಿಯೆ ಇಲ್ಲದಂತ ನಂಬಿಕೆ. ನಾವು ರಕ್ಷಣೆ ಹೊಂದಿದ್ದೀವಿ, ಜೀವಂತ ಇರ್ತೀವಿ, ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀವಿ, ಅಭಿಷೇಕ ಅನ್ಯ ಭಾಷೆ ಮಾತಾಡ್ತೀವಿ, ಸಭೆಯ ಕಾರ್ಯಗಳಲ್ಲಿ ನಾವು ಭಾಗಿಗಳಾಗಿಲ್ಲ ಅಂದ್ರೆ, ಸಭೆಯ ಕೆಲಸಗಳಲ್ಲಿ ನಾವು ಭಾಗಿಯಾಗಿಲ್ಲ ಅಂದ್ರೆ ನಾವ್ ಯಾವ್ದಕ್ಕೂ ಸಮ ಆಗಿರ್ತೀವಿ? 15 ವರ್ಷದಲ್ಲಿ ನಾವು ಮಾತಾಡ್ತೇವೆ. ಈ 8ನೇ ವರ್ಷದಲ್ಲಾದ್ರೂ ಸಭೆಯವರಂತ ನಾವು ನಿಮ್ಮನ್ನ ಮಾತ್ರ ನಮ್ಮ ಸೇಷ ಆಕ್ಟಿವ್ ಆಗಬೇಕು, ಕಾರ್ಯ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ನನಗೆ ದೇವರು ಈ 8ನೇ ವರ್ಷದ ಪ್ರಾರಂಭದಲ್ಲಿ ಹೇಳ್ತಾರೆ. 8ನೇ ವರ್ಷದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಸಭೆಯವರಂತ ನಾವು ಕಾರ್ಯ ಮಾಡಬೇಕು. ಯಾವ ವಿಷಯದಲ್ಲಿ ಕಾರ್ಯ ಮಾಡಬೇಕು? ನಮ್ಮ ಕುಟುಂಬದವರ ರಕ್ಷಣೆ ವಿಷಯದಲ್ಲಿ, ಯಾರ್ಯಾರ ರಕ್ಷಣೆ ಹೊಂದಿದವರ
ರಕ್ಷಣೆ ತರುವಂಥ ವಿಷಯದಲ್ಲಿ, ಮತ್ತೆ ನಮ್ಮ ಗ್ರಾಮದ ರಕ್ಷಣೆ ವಿಷಯದಲ್ಲಿ, ನಮ್ಮ ಅಕ್ಕಪಕ್ಕದವರ ರಕ್ಷಣೆ ವಿಷಯದಲ್ಲಿ ನಾವು ಕಾರ್ಯ ಮಾಡೋದಕ್ಕೆ ಶುರು ಮಾಡಬೇಕೆಂಬುದಾಗಿ ವರ್ಷ ನಾವು ಬರೀ ಭಾನುವಾರ ಬಂದು 6 2 ಗಂಟೆ ಕೂತಿದ್ದು ಹೋದ್ರೆ ಅದು ನಾವು ರಕ್ಷಣೆ ಹೊಂದಿದಂಥ ವಿಶ್ವಾಸಿಯ ಗುಣ ಲಕ್ಷಣ ಅಲ್ಲ ಎಂದು ಅಂದರೆ ನಾವು ಕಾರ್ಯ ಮಾಡೋದಕ್ಕಿಂತ ಹೆಚ್ಚು ಪ್ರಯಾಸ ಹೇಳ್ಬೋದು. ಹೇಗೆ ಪಾಸ್ಟರ್ ಭಾನುವಾರ ಬರ್ತೀವಿ, ಭಾನುವಾರ ಪ್ರೇಯರ್ ಮೇಲೆ ಚಾಪೆ ತೆಗಿತೀವಿ, ಎಲ್ಲ ಗುಡಿಸ್ತೀವಿ, ಹಚ್ತೀವಿ, ಎಲ್ಲ ಮಾಡ್ತೀವಿ, ಟೀ ಮಾಡ್ಕೊಡ್ತೀವಿ, ಹೋಗ್ತೀವಿ, ಇನ್ನೇನು ಮಾಡ್ಬೇಕು ಅಷ್ಟೇ. ಈಗ ಅದನ್ನು ಮಾಡಿದ್ರೆ ನಿಮ್ಮ ಕುಟುಂಬದವ್ರ ರಕ್ಷಣೆ ಬರ್ತಾರ? ನಾವು ಯಾವ ರೀತಿ ಕಾರ್ಯ ಮಾಡಬೇಕು? ದೇವ್ರು ಏನನ್ನ ಹೇಳಬೇಕು? ಜನರು ಯೋಶನ ನೀ ಸ್ಥಿರಚಿತ್ತನಾಗಿರಪ್ಪ, ಧೈರ್ಯದಿಂದಿರಪ್ಪ, ನಾವು ನಿಮ್ಮ ಜೊತೆ ಇರ್ತೀವಿ, ನಿನ್ನ ನಾಯಕನಾಗಿ ನೀನು ಏನು ಹೇಳ್ತೀವೋ ಅದನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ, ನೀನು ಎಲ್ಲಿಗೆ ಹೋಗೋದಕ್ಕೆ ಹೇಳ್ತೀವೋ ಅಲ್ಲಿ ಹೋಗ್ತೀವಿ, ಏನು ಮಾಡೋದಕ್ಕೆ ಹೇಳ್ತೀವೋ ಅದನ್ನು ಮಾಡ್ತೀವಿ, ನನ್ನ ಸಹೋದರರಿಗೂ ಕೂಡ ದೇವರು ವಾಗ್ದಾನ ಮಾಡ್ಕೊಂಡು ದೇಶವನ್ನ ಸ್ವಾಧೀನ ಮಾಡ್ಕೊಳ್ತೀವಿ, ಅನಂತರವಾಗಿ ನಾವು ವಾಪಸ್ ಬಂದು ವಿಶ್ರಾಂತಿ ತಗೊಳ್ತೀವಿ. ಅದನ್ನೇ ಹೇಳ್ತಾರಲ್ಲ 15ನೇ ವರ್ಷದ ಕೊನೆ ಭಾಗದಲ್ಲಿ, ಅವರು ನಿಮ್ಮಂತೆ ವಿಶ್ರಾಂತಿ ಹೊಂದಿದ ನಂತರ ಯೆಹೋವನ ಸೇವಕರಂತ ಮೋಸ ನಿಮಗೆ ಯೋರ್ದನ್ ಒಳೆಯ ಪೂರ್ವ ದಿಕ್ಕಿನಲ್ಲಿ ಸ್ವಾಸ್ಥ್ಯವಾಗಿ ಕೊಟ್ಟ ದೇಶಕ್ಕೆ ತಿರುಗಿ ಬಂದು ಅದನ್ನು ಅನುಭವಿಸಬಹುದು. ಅಲ್ಲಿವರೆಗೂ ನೀವೇನ್ ಮಾಡ್ಬೇಕು? ಸುಖವಾಗಿರಬಾರ್ದು, ನೆಮ್ಮದಿಯಾಗಿರ್ಬಾರ್ದು, ನನ್ಗೆ ಸಿಕ್ತಪ್ಪ ಎಂಬುದಾಗಿ. ಅವ್ರಿಗೆ ಸಿಕ್ಕವರೆಗೂ ನೀವು ಪ್ರಯಾಸ ಇರ್ಬೇಕು, ಹೋರಾಡ್ತಾ ಇರ್ಬೇಕು. ಅವ್ರ ವಿರುದ್ಧವಾಗಿ, ಅವ್ರ ರಕ್ಷಣೆ ಬರೋದಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವಂತ ಎಲ್ಲ ಕಾರ್ಯತಂತ್ರಗಳ ವಿರುದ್ಧವಾಗಿ, ಸೈತನ ಕ್ರಿಯೆಗಳ ವಿರುದ್ಧವಾಗಿ ನೀವು ಹೋರಾಡ್ತಾ ಇರಬೇಕು. ಅವ್ರ ರಕ್ಷಣೆಗೆ ಬರುವವರೆಗೂ ನೀವು ವಿಶ್ರಾಂತಿ ತಗೊಳ್ಬಾರ್ದು. ಅವ್ರ ರಕ್ಷಣೆ ಮಾರ್ಗದಲ್ಲಿ ಬಂದ ಮೇಲೆ ನೀವೇನ್ ಮಾಡ್ಬೇಕಂತೆ? ಬಂದು ನಿಮ್ಗೆ ಸಿಕ್ಕಂತ ಸ್ವಾಧೀನದಲ್ಲಿ ಅನುಭವಿಸಿ ಸುಖವಾಗಿರಿ ಎಂಬುದು ನಾವು ಹೋರಾಡ್ತೀವಿ. ಒಂದು ವೇಳೆ ನಮ್ಮ ಕುಟುಂಬದವರು ರಕ್ಷಣೆ ಬರೋದಕ್ಕೆ ಸೈತಾನ ಅನೇಕ ಕಾರ್ಯಗಳು ಅವರ ತಡೆಯನ್ನು ಹೊಡೆದು ಆ ಸೈತಾನ ಕ್ರಿಯೆಗಳ ವಿರುದ್ಧವಾಗಿ ನಾವು ಹೋರಾಡ್ತೀವಿ. ಯಾವ ರೀತಿ ಹೋರಾಡೋದು? ನಮ್ಮ ಮನೆಯವ್ರ ಹತ್ರ ಚರ್ಚ್ಗೋಣ, ನಾನು ಹೋಗ್ತಾ ಇದ್ದೀನ, ನೀನ್ ಬರ್ಲಿಲ್ಲ ಅಂದ್ರೆ ಅಷ್ಟೇ ಅಡುಗೆ ಮಾಡಲ್ಲ, ಬರ್ಲಿಲ್ಲ ಅಂದ್ರೆ ಟೀ ಮಾಡಲ್ಲ ಅಲ್ಲ. ಪ್ರೀತಿಯಿಂದ ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರಿಗೋಸ್ಕರ ಯಾವ್ದು ತಡೆ ಮಾಡ್ತಾ ಇದೆಯೋ ನೀವು ಪ್ರಾರ್ಥನೆ ಮಾಡೋ, ದೇವರೇ ಇವರು ರಕ್ಷಣೆ ಮಾರ್ಗದಲ್ಲಿ ಬರೋದಕ್ಕೆ ಯಾವ ಕಾರ್ಯ ಸೈತನ ಕಾರ್ಯ ತಡೆ ಮಾಡ್ತಿದ್ರು ಆ ತಡೆಗಳನ್ನು ನೀಗಿಸಪ್ಪ ಎಂಬುದಾಗಿ ದೇವರಲ್ಲಿ ಹೋರಾಡಿದ್ದಾರೆ. ದೇವರೇ ಅವ್ರ ರಕ್ಷಣೆ, ನಮ್ಮ ಮನೆಯವರು ರಕ್ಷಣೆ ಬರೋದಕ್ಕೆ ಏನೋ ಅಂತ ಸೈತನ ತಡೆ ಮಾಡ್ತಿದ್ದಾರಪ್ಪ, ಆ ತಡೆಗಳನ್ನು ನೀಗಿಸಪ್ಪ. ಅವ್ರ ಸಭೆಗೆ ಬರುವಂತ ಮನಸ್ಸು ಕೊಡಪ್ಪ. ಅವರು ಕೂಡ ನನ್ನಾಗಿ ರಕ್ಷಣೆ ಓದಿಲ್ಲಪ್ಪ, ಅವರು ಕೂಡ ನಿನ್ನ ಜೊತೆಲಿ ನನ್ನ ಜೊತೆಲಿ ನಿತ್ಯ ಜೀವಕ್ಕೆ ಬರಲಪ್ಪ, ಪರಲೋಕಕ್ಕೆ ಬರಲಪ್ಪ. ಎಷ್ಟು ದಿನಕ್ಕೆ ಎಷ್ಟು ಗಂಟೆ ಪ್ರಾರ್ಥನೆ ಮಾಡ್ತಾರೆ? ನೀವು ಪ್ರಾರ್ಥನೆ 10 ನಿಮಿಷ ಆದರೆ, ದೇವರೇ ನನಗೆ ಕೈ ತುಂಬ ಸಾಕಲ್ಲವಪ್ಪ, ದೇವರೇ ನನಗೆ ಕಾಲು ನೋವಪ್ಪ, ದೇವರಿಗೆ ನನಗೆ ದುಡ್ಡು ಬೇಕಪ್ಪ, ದೇವರೇ ನನಗೆ ಆ ಕೆಲಸ ಮಾಡಬೇಕಪ್ಪ, ಇದೇ ಪ್ರಾರ್ಥನೆ ಮುಗಿಸ್ಕೊಂಡು ಸಮಯ ನೀವು ಕುಟುಂಬದವರು ರಕ್ಷಣೆ ಮಾಡುವುದು ಬರದೇ ಇರುವವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ದೇವರೇ ರಕ್ಷಣೆ ಆಗೋದು ಕರೆತರೋದಕ್ಕೆ ಅವರು ಹೆಚ್ಚು ಇದುವರೆಗೂ ನೀವು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ, ನಿಮ್ಮ ಅಗತ್ಯತೆಗಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ, ನಿಮ್ಮ ಕಷ್ಟಗಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ. ಇವತ್ತಿನಿಂದ ರಕ್ಷಣೆ ಮಾಡುವುದು ಬರದೇ ಇರುವಂತ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಸಮಯ ನೀಡಬೇಕು. ಅವರಿಗೆ ಪ್ರಾರ್ಥನೆ ಮಾಡೋದಕ್ಕೆ ಹೋದಾಗ ಈ ಪ್ರಾರ್ಥನೆ ತಡೆ ಆಗಬಾರ್ದು. ಈ ಪ್ರಾರ್ಥನೆ ಜೊತೆಯಲ್ಲಿ ಆ ಪ್ರಾರ್ಥನೆ ನಾವೇನ್ ಮಾಡ್ತೀವಿ? ಇದು ಸಾಕು, ಇನ್ನೊಂದು ಮಾಡಿ ಅಂದ್ರೆ ಇದನ್ನ ಬಿಟ್ಬಿಡ್ತೀವಿ, ಇನ್ನೊಂದು ಕೊಡ್ತೀವಿ. ಇದನ್ನು ಮಾಡ್ತಾ ಇದ್ರ ಜೊತೆಯಲ್ಲಿ ಅದನ್ನು ಮಾಡೋದಕ್ಕೆ ನಾವು ಅವರಿಗೆ ಈ 8ನೇ ವರ್ಷದ ಪ್ರಾರಂಭದಲ್ಲಿ ನೀವು ಪ್ರಾರ್ಥನೆ ನೀವು ಹೇಳ್ಬೋದು, ನಾವು ಪ್ರಾರ್ಥನೆ ಮಾಡ್ತೀವಿ ಫಸ್ಟ್. ಇಷ್ಟು ವರ್ಷದಿಂದ ನಾನು ರಕ್ಷಣೆ ಒಂದು 8 ವರ್ಷ ಆಯ್ತು, 7 ವರ್ಷ ಆಯ್ತು, ಅವ್ರಿಗೆ ರಕ್ಷಣೆ ಮಾಡೋದಕ್ಕೆ ಪ್ರಾರ್ಥನೆ ಮಾಡ್ತಾ ಇದೀನಿ. ಅವ್ರ ಸಭೆಗೆ ಬಾ ಅಂದ್ರೆ ಬರೋದಿಲ್ಲ ಫಸ್ಟ್. ಫಂಕ್ಷನ್ಗೆ ಬನ್ನಿ ಅಂದ್ರೆ ಫಂಕ್ಷನ್ಗೆ ಬರ್ತಾರೆ ಫಸ್ಟ್. ಆರಾಧನೆಗೆ ಬನ್ನಿ ಅಂದ್ರೆ ಬರಲ್ಲ ಫಸ್ಟ್. ನಾವು ಅವರಿಗೆ ಯಾವ ರೀತಿ ಕಲಿಸ್ಕೊಡ್ತಿದ್ದೀವಿ?
ಫಂಕ್ಷನ್ ಬನ್ನಿ ಅಂದ್ರೆ ಬರೋದಕ್ಕೆ ಅವ್ರು ಸಿದ್ಧವಾಗಿಲ್ಲ. ಭಾನುವಾರದ 6 ಗಂಟೆಗೆ ಯಾಕೆ ಇರೋಲ್ಲ? ಯಾಕಂದ್ರೆ ನಮ್ಮಲ್ಲಿ ಏನೋ ತಪ್ಪಿದೆ, ದೇವರ ನಮ್ಮಲ್ಲಿ ಏನೋ ತಪ್ಪಿದೆ. ನಾವು ಅವ್ರನ್ನ ಕರೆಯುವಾಗ ಫಂಕ್ಷನ್ ಇದೆ ಬನ್ನಿ ಅಂತ ಕರಿತೀವಿ, ಆನಿವರ್ಸರಿ ಇದೆ ಬನ್ನಿ ಅಂತ ಕರಿತೀವಿ. ಬೇರೆ ದಿನದಲ್ಲಿ ನಾನು ಚರ್ಚ್ಗೆ ಹೋಗ್ತೀನಿ, ಆ ಕೆಲಸಕ್ಕೆ ಹೋಗಿ ಮಾಡ್ಬಿಡಪ್ಪ, ಅವ್ರಿಗೆ ಜವಾಬ್ದಾರಿ ಕೊಟ್ಟು ಬೇರೆ ಕೆಲಸ ವಹಿಸ್ಬೇಕು. ಅವರು ಪ್ರತಿ ವಾರವೂ ದೇವರ ವಾಕ್ಯವನ್ನು ಕೇಳುತ್ತಾನೆ ರಕ್ಷಣೆ. ವಾಕ್ಯ ಕೇಳಿಲ್ಲ ಅಂದ್ರೆ ರಕ್ಷಣೆ ಕೊಡೋದು. ವಾಕ್ಯದ ಮೂಲಕ ನಮಗೆ ರಕ್ಷಣೆ. ಅವ್ರಿಗೆ ವಾಕ್ಯ ಅವರ ಕಿವಿಯಲ್ಲಿ ಬಿಡಲಿಲ್ಲ ಅಂದ್ರೆ ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಹಿರಿಯರಾಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಪ್ರತಿ ವಾರವನ್ನು ಕರ್ಕೊಂಡು ಪ್ರತಿ ವಾರದ ವಾಕ್ಯ ಅವ್ರು ಬೀಳಿ, ಪ್ರತಿ ವಾರ ವಾಕ್ಯದಲ್ಲಿ ಬೆಳೀಲಿ. ನೀವು ಫಂಕ್ಷನ್ ಮಾತ್ರ ಅವ್ರನ್ನ ಕರ್ಕೊಬಂದು ಪ್ರತಿ ಬೇರೆ ವಾರದಲ್ಲಿ ಕರ್ಕೊಬರ್ಲಿಲ್ಲ ಅಂದ್ರೆ ಅವ್ರು ನಿಮ್ಮ ಮಕ್ಕಳು ಹೇಗೆ ರಕ್ಷಣೆ ಆಗೋದು? ಯೋಚನೆ ಮಾಡಬೇಕಾದಂತ ವಿಷಯ ಅಲ್ವಾ? ಹೌದಾ ಅಲ್ವಾ? ನೀವು ಫಂಕ್ಷನ್ ಮಾತ್ರ ನಿಮ್ಮ ಕುಟುಂಬದವ್ರನ್ನ ಕರ್ಕೊಬಂದು ಬೇರೆ ದಿನದಲ್ಲಿ ಅವ್ರನ್ನ ಕರೀದೆ ಬಂದ್ರೆ ಕಷ್ಟ ಆಗುತ್ತೆ ಎಂಬುದಾಗಿ ನೆನೆಸಿ ಅವ್ರನ್ನ ಮನೆಯಲ್ಲೇ ಬಿಟ್ಟು ಬಂದ್ರೆ, ಇಲ್ಲ ನಿಮ್ಗೆ ರಿಸ್ಕ್ ಆಗುತ್ತೆ ಅವ್ರನ್ನೆಲ್ಲ ಕರ್ಕೊಬರ್ಬೇಕಪ್ಪ ಎಂಬುದಾಗಿ ನೆನೆಸಿ ಅವ್ರು ನಿಮ್ಮ ಮನೇಲಿರಪ್ಪ, ನಾನು ಚರ್ಚ್ಗೆ ಹೋಗ್ಬಿಟ್ಟು ಬೇಗ ಬಂದ್ಬಿಡ್ತೀನಿ, ಗಡಿಗೆ ಮಾಡಿ ಇಟ್ಬಿಟ್ಟು ಅಡುಗೆ ಮಾಡಿದ್ದೀನಿ ಊಟ ಮಾಡಪ್ಪ ಎಂಬುದಾಗಿ ಹೇಳ್ಬಿಟ್ಟು ಬಂದರೆ ನಿಮ್ಮ ಮಕ್ಕಳು ಯಾವಾಗ ರಕ್ಷಣೆ ಮಾಡೋದಿದ್ದಾರೆ? ಒಂದು ವೇಳೆ ಇವತ್ತೇ ಎಷ್ಟು ಬರೋಣ ಆದರೆ, ರಹಸ್ಯ ಬರೋಣ ಆದರೆ, ನೀವು ಮಾತ್ರ ಎತ್ತಲ್ಪಟ್ಟು ನಿಮ್ಮ ಮಕ್ಕಳು ಕೈ ಬಿಡಲ್ಪಟ್ರೆ, ನಿಮ್ಮ ಕುಟುಂಬದವರು ಕೈ ಬಿಡಲ್ಪಟ್ರೆ ಚೆನ್ನಾಗಿರ್ತದ? ಸತ್ಯವಂತರ ದೇವರ ಎಷ್ಟು ಸ್ಪಷ್ಟವಾಗಿದ್ದಾರೆ. ಆ ಭಿಕ್ಷೆಗಾರನಾದಂಥ ಲಾಜರ ಮತ್ತು ಐಶ್ವರ್ಯ ವಿಷಯದಲ್ಲಿ, ಆ ಭಿಕ್ಷೆಗಾರ ಸತ್ತ ಮೇಲೆ ಎಲ್ಲಿ ಹೋಗ್ತಾನೆ? ಪಲ್ಲಕ್ಕೂ ಹೋಗ್ತಾನೆ. ಅಬ್ರಹಾಮನ ತೊಡೆ ಮೇಲೆ ಮಲಗಿದ್ದಾನೆ. ಐಶ್ವರ್ಯವಂತನು ಕೂಡ ಸಾಯ್ತಾನೆ. ಐಶ್ವರ್ಯವಂತ ಎಲ್ಲಿ ಹೋಗ್ತಾನೆ? ನರಕಕ್ಕೆ ಹೋದ್ಮೇಲೆ ಐಶ್ವರ್ಯವಂತ ಏನಂತ, ನನ್ನ ಸಹೋದರಿನ್ನು ಭೂಮಿ ಮೇಲೆ ಇದ್ದಾರಪ್ಪ, ಅವರಿನ್ನು ನನ್ನಾಗಿ ನರಕಕ್ಕೆ ಬಂದು ನರಳಬಾರ್ದು, ಅವ್ರನ್ನು ಕೂಡ ರಕ್ಷಣೆ ಮೊದಲು ಕಳಿಸೋದಕ್ಕೆ ಲಾಜರನ್ನು ಕಳಿಸು ಎಂಬುದಾಗಿ ಹೇಳುವಾಗ ಅವ್ರಿಗೆ ಬೋಧನೆ ಮಾಡೋಕ್ಕೆ ಭೂಮಿ ಮೇಲೆ ಅನೇಕ ಸೇವಕರಿದ್ದಾರೆ. ಎಲ್ಲ ವಿಷಯದಲ್ಲಿ ನಿನ್ನ ಸೇವಕರು, ನಿಮ್ಮ ಕುಟುಂಬಕ್ಕೆ ಬೋಧನೆ ಮಾಡೋಕ್ಕೆ ನಿಮಗಂತ ಸೇವಕರನ್ನು ಇಟ್ಟಿದ್ದೀವಿ. ಅವರ ಮಾತನ್ನ ಕೇಳದೆ, ಅವರ ವಾಕ್ಯವನ್ನು ಕೇಳೋದಕ್ಕೆ ನಿಮ್ಮ ಮಕ್ಕಳನ್ನ ಸಭೆಗೆ ಕರ್ಕೊಂಡು ಬರದೆ, ಈಗ ನೀವು ಅವರು ನರಕಕ್ಕೆ ಹೋಯ್ತಾರೆ ಎಂಬುದಾಗಿ ಬೋರ್ಡ್ ಆಡಿದ್ರೆ ಏನು ಪ್ರಯೋಜನ? ನೀವು ರಕ್ಷಣೆ ಹೊಂದಿದ್ದೀರಿ, ದೀಕ್ಷಣ ತೆಗೆದುಕೊಂಡಿದ್ದೀರಿ, ಸಭೆಗೆ ಬರ್ತೀರಿ, ಸಮಯ ಬಂದ್ರೆ ಹೋಗಿ ಎಚ್ಚರ ಪಡ್ತೀರಿ ಎಂಬ ನಂಬಿಕೆ ಇದೆ. ನಿಮ್ಮ ಮಕ್ಕಳ ವಿಷಯ, ನೀವು ಪರಲೋಕದಲ್ಲಿ ಇರಬೇಕು, ಮಕ್ಕಳು ನರಕದಲ್ಲಿ ನರಳೋದನ್ನ ನೋಡೋದಕ್ಕೆ ಇಷ್ಟನಾ? ಎಷ್ಟು ಜನಕ್ಕೆ ಇಷ್ಟ? ಯೋಚನೆ ಮಾಡಿ. ಹಾಗಾದ್ರೆ ನಿಮ್ಮ ಮಕ್ಕಳಿಗೆ ವಾಕ್ಯ ಮತ್ತು ಬೀಜ ಬೀಳದೆ ಅವ್ರು ಹೇಗೆ ರಕ್ಷಣೆ ಮಾಡಲು ಬರ್ತಾರೆ? ಅವ್ರ ರಕ್ಷಣೆ ಬರಲಿಲ್ಲ ಅಂದ್ರೆ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯನಾ? ಹೋಗಕ್ಕೆ ಸಾಧ್ಯನಾ? ಇಲ್ಲ. ಹಾಗಾದ್ರೆ ಅವ್ರ ರಕ್ಷಣೆ ಹೊಂದ್ಬೇಕಾದ್ರೆ ಏನ್ ಮಾಡ್ಬೇಕು? ನೀವು ಅವ್ರ ವಾಕ್ಯ ಕೇಳೋಗಿ ಮಾಡ್ಬೇಕು. ಹೌದಾ? ವಾಕ್ಯ ಕೇಳಿದ್ರೆ ಮಾತ್ರ ರಕ್ಷಣೆ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಹಾಗಾದ್ರೆ ನೀವು ಬರ್ತೀರಿ, ಭಾನುವಾರ ಬರ್ತೀರಿ, ನಿಮ್ಮ ಮಕ್ಕಳು ಬರಲ್ಲ, ಕರ್ಕೊ ಬರಲ್ಲ. ಹಾಗಾದ್ರೆ ನೀವು ಯೇಸು ಬರೋಣ ಆದ್ರೆ, ನೀವು ಪರಲೋಕಕ್ಕೆ ಎತ್ತಲ್ಪಟ್ರೆ, ನೀವು ಪರಲೋಕದಲ್ಲಿದ್ರೆ ನಿಮ್ಮ ಮಕ್ಕಳು ನಿಮ್ ಜೊತೆಲಿ ಪರಲೋಕಕ್ಕೆ ಬರ್ತಾರ? ನಿಮ್ಗೆ ಒಂದು ಏನು ಒಂದು ಫ್ರೀ ಆಫರ್ ಇದೆಯಾ ಪರಲೋಕದಲ್ಲಿ? ನೀವು ರಕ್ಷಣೆ ಹೊಂದಿದ್ದೀರಿ, ನೀವು ರಕ್ಷಣೆ ಹೊಂದಿದ್ರ ನಿಮಿತ್ತ ನಿಮ್ಮ ಮಕ್ಕಳನ್ನ ನಿಮ್ಮ ಯಜಮಾನರನ್ನ ಪರಲೋಕಕ್ಕೆ ಬಿಡ್ತೀನಿ ಎಂಬುದಾಗಿ ಅವಕಾಶ ಇದೆಯಾ? ಇಲ್ಲ ಅಲ್ಲ. ಹಾಗಾದ್ರೆ ಅವರು ನರಕಕ್ಕೆ ಹೋದ್ರೆ ಯಾರು ಲೆಕ್ಕ ಕೊಡ್ತಾರೆ? ಸತ್ಯವಂತ ಹೇಳ್ತದೆ. ಕಳೆದ ದಿನಗಳಲ್ಲಿ ನಾವು ಧ್ಯಾನ ಮಾಡಿದೀವಿ, ಏಷ್ಗಳ 3ನೇ ಅಧ್ಯಾಯದಲ್ಲಿ. ಅವ್ರು ರಕ್ಷಣೆ ಮಾಡಿದ್ರೆ ಕರೆತರೋದಕ್ಕೆ ನೀವೇ ತಡೆಯಾಗಿದ್ರೆ ದೇವರು ನಿಮ್ಮ ಹತ್ರ ಲೆಕ್ಕ ಕೇಳ್ತಾನೆ. ನೀನ್ ರಕ್ಷಣೆ ಹೊಂದಿದ್ರೆ ನಿಮ್ಮ ಮಕ್ಕಳನ್ನ ಯಾಕೆ ರಕ್ಷಣೆ ಮಾಡಬೇಕು? ಇಲ್ಲಿರುವಂತ ಅನೇಕರು 2 ವರ್ಷ 3 ವರ್ಷ ಆಯ್ತು ರಕ್ಷಣೆ ಹೊಂದಿ. 2 ವರ್ಷದಲ್ಲಿ 3 ವರ್ಷದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ಬರನ್ನಾದ್ರೂ ರಕ್ಷಣೆ ಮಾಡಬೇಕು. ಒಬ್ಬರನ್ನ ನೀವು ಮಾತ್ರ ರಕ್ಷಣೆ ಹೊಂದಿದ್ದೀರಿ, ನೀವು ಮಾತ್ರ ಪರಲೋಕಕ್ಕೆ ಹೋದ್ರೆ ನಿಮ್ಮ ಕುಟುಂಬದಲ್ಲಿ ಇರುವಂತ ಮಕ್ಕಳು, ಯಜಮಾನರು, ಅತ್ತೆ, ಮಾವ ಹೋಗಿ ಅವ್ರು ನಳುವುದನ್ನ ಪರಲೋಕದಿಂದ ನೋಡಿದ, ನೋಡ್ದ ನಾನು ಸಭೆಗೆ ಬರಲಿಲ್ಲ, ನೋಡು
ದೇವ್ರ ನಿನ್ನ ಹತ್ರ ಕೇಳ್ತಾನೆ ಲೆಕ್ಕ. ನಾನು ನಿನ್ನ ಕುಟುಂಬದಲ್ಲಿ ನಿನ್ನ ಆರಿಸಿಕೊಂಡ ಉದ್ದೇಶವೇ ನಿನ್ನ ಮೂಲಕ ನಿನ್ನ ಕುಟುಂಬವನ್ನು ರಕ್ಷಣೆ ಮಾಡಬೇಕಾಗ್ತದೆ. ನಿನ್ನ ಮೂಲಕ ಅವರನ್ನ ರಕ್ಷಿಸೋದಕ್ಕೆ ನಾವು ಕಣ್ಣನ್ನು ಆರಿಸಿಕೊಂಡ್ರೆ ನೀನು ರಕ್ಷಣೆ ನನ್ನ ಕುಟುಂಬದ ರಕ್ಷಣೆ ಮಾಡಬೇಕಾದಕ್ಕೆ ಪ್ರಯಾಸ ಪಡೆಯೋಣ. ಈ ವರ್ಷ ಇವಾಗ ನಾವು ಫೆಬ್ರವರಿ ತಿಂಗಳಲ್ಲ, ಈ ವರ್ಷ ಮುಗಿದ ಎಷ್ಟು ತಿಂಗಳಿದೆ? ಇನ್ನೂ 8 ತಿಂಗಳು. ಇವತ್ತು ಒಂದು ನಾವು ದೇವರೊಟ್ಟಿಗೆ ಹೊರಡೋಣ. ದೇವರೇ, ಈ 8 ತಿಂಗಳಲ್ಲಿ ನಮ್ಮ ಕುಟುಂಬದಲ್ಲಿ ಒಬ್ಬರನ್ನ ರಕ್ಷಣೆ ಮಾಡಬೇಕು. ನಮ್ಮದಾಗಿರ್ಬೋದು, ನಮ್ಮ ಯಜಮಾನರಾಗಿರ್ಬೋದು, ಕುಟುಂಬದಲ್ಲಿ ಯಾರೇ ಆಗಿರ್ಬೋದು, ಈ ವರ್ಷದಲ್ಲಿ ಡಿಸೆಂಬರ್ ಮುಗಿ ಅಷ್ಟರಲ್ಲಿ ಒಬ್ಬರನ್ನ ರಕ್ಷಣೆ ಮಾಡಬೇಕು. ಈ 8 ತಿಂಗಳಲ್ಲಿ ಅವರಿಗೆ ಗೋಸ್ಕರ ಪ್ರಾರ್ಥನೆ ಮಾಡಿ ಹೇಗಾದ್ರೂ ಅವರನ್ನ ದೇಶನ ತೆಗೆದುಕೊಳ್ಳಬೇಕು, ಹೇಗಾದ್ರೂ ಸಭೆಯಲ್ಲಿ ನಿಲ್ಲುವಂತೆ ನೀವು ಕೆಲಸ ಮಾಡೋದಕ್ಕೆ ಒಂದು ಹೆಜ್ಜೆ ಮುಂದಿಟ್ರೆ ಸಾಕು, ದೇವರನ್ನ 10 ಹೆಜ್ಜೆ ಮುಂದೆ. ನೀವು ಒಂದ್ ಹೆಜ್ಜೆ ದೇವರೇ ಇವ್ರನ್ನ ರಕ್ಷಣೆ ಮಾಡೋದ್ರಲ್ಲಿ ಈ ರೀತಿ ನಾನು ಕಾರ್ಯ ಮಾಡ್ತೀನಪ್ಪ ಅಂತಾಗಿ 1 ಹೆಜ್ಜೆ ಮುಂದಿಟ್ರೆ ಸಾಕು, ದೇವರು 10 ಹೆಜ್ಜೆ ಮುಂದಿಟ್ಟು ರಕ್ಷಣೆ ಮಾಡೋದ್ರಲ್ಲಿ ಸಿದ್ಧನಾಗಿದ್ದ. ಹೆಜ್ಜೆ ಮುಂದಿಗ್ತಾ ಇಲ್ಲ, ಇನ್ನು ಹೆಜ್ಜೆ ಮುಂದಿಗ್ತಾ ಇಲ್ಲ. ದೇವರು ಹೇಳ್ತಾರೆ, ಹೆಜ್ಜೆ ಮುಂದೆ ನೀನು ಕಾರ್ಯ ಮಾಡೋದಕ್ಕೆ ಮನಸ್ಸು ಮಾಡು, ನಾನು ಕಾರ್ಯ ಸಾಧಿಸ್ತೇನೆ. ನೀನು ಕಾರ್ಯ ಮಾಡೋದಕ್ಕೆ ಮನಸ್ಸು ಮಾಡ್ತೇವೆ. ನಿಮ್ಮ ಕುಟುಂಬದವ್ರನ್ನ ರಕ್ಷಣೆ ಮಾಡೋದಕ್ಕೆ ತರೋದಕ್ಕೆ ಮನಸ್ಸೇ ಮಾಡ್ತಿಲ್ಲ. ಅವ್ರನ್ನ ಭಾನುವಾರ ಆರಾಧನೆಗೆ ತರೋದಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ. ಆ ಕೆಲಸ ಈ ಕೆಲಸ, ಆ ಜವಾಬ್ದಾರಿ ಈ ಜವಾಬ್ದಾರಿ ಅಂತ ಹೇಳ್ತೀಯ, ಆ ಕಷ್ಟ ಈ ಕೆಲಸ ಜವಾಬ್ದಾರಿ ಹೇಳ್ತೀಯ. ಮನಸ್ಸು ಮನಸ್ಸು ಮಾಡು, ನೀನು ಹೆಜ್ಜೆ ಮುಂದಿಡು, ನೀನು ಈ ರೀತಿ ಈ ವರ್ಷದಲ್ಲಿ, ಈ ವರ್ಷ 8ನೇ ವರ್ಷದ ಪ್ರಾರಂಭದಲ್ಲಿ ದೃಢವಾಗಿ ಆ ಕಾರ್ಯ ಮಾಡೋದಕ್ಕೆ ನೀನು ನಿಲ್ಲುವುದಾದ್ರೆ, ನೀನು ಧೈರ್ಯಗೊಳ್ಳುವುದಾದ್ರೆ, ದೇವರು ಹೇಳ್ತಾನೆ ಯೋಶುವನ ಪುಸ್ತಕ 14ನೇ ಅಧ್ಯಾಯ 24ನೇ. ನೀನು ಯಾವಾಗ ನನ್ನ ಕುಟುಂಬದವರ ರಕ್ಷಣೆಗೋಸ್ಕರವಾಗಿ ನಾನು ಕಾರ್ಯ ಮಾಡೋದಕ್ಕೆ ಸಿದ್ಧನಿದ್ದೇನೆ ಎಂಬುದಾಗಿ ಮನಸ್ಸು ಮಾಡಿ ಕಾರ್ಯ ಮಾಡೋದಕ್ಕೆ ನೀನು ಮುಂದೆ ಹೆಜ್ಜೆ ಇರ್ತೀಯೋ, ಆಗ ದೇವರು ಹೇಳ್ತಾನೆ 14ನೇ ಅಧ್ಯಾಯ 24ನೇ ವರ್ಷದಲ್ಲಿ, ಯೆಶಾಯನ ಪ್ರವಾದನ ಪುಸ್ತಕ 14ನೇ ಅಧ್ಯಾಯ 24ನೇ ವರ್ಷದಲ್ಲಿ, ಸೇನಾಧೀಶ್ವರನಂತ ಯೆಹೋವನು ಆಣೆ ಇಟ್ಟು ಹೇಳುವುದೇನೆಂದರೆ, ನಾನು ಸಂಕಲ್ಪಿಸಿದ್ದೇ ನೆರವೇರುವುದು, ಉದ್ದೇಶಿಸಿದ್ದೇ ನಿಲ್ಲುವುದು. ಖಂಡಿತ ಸಾಕು. ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ನೀನು ಯಾವಾಗ ಈ ವರ್ಷ ಈ ದಿನ ಮೊದಲುಗೊಂಡು ನಿನ್ನ ಕುಟುಂಬದವರ ರಕ್ಷಣೆಗೋಸ್ಕರವಾಗಿ ಕಾರ್ಯ ಮಾಡೋದಕ್ಕೆ ಪ್ರಯತ್ನಿಸೋದಕ್ಕೆ ಮನಸ್ಸು ಮಾಡ್ತೀಯೋ ಅಥವಾ ಹೆಜ್ಜೆ ಮುಂದಿಡುತ್ತೀಯೋ, ಆಗ ದೇವರು ಹೇಳ್ತಾನೆ, ನಾನು ಸಂಕಲ್ಪಿಸಿದ್ದೇನೆ. ಏನ್ ಸಂಕಲ್ಪ ಮಾಡಿದ್ದಾನೆ ದೇವರಾಗರೆ? ನಿಮ್ಮ ಕುಟುಂಬದವರ ರಕ್ಷಣೆ ಬರಬೇಕೆಂಬುದನ್ನ ದೇವರು ಮನಸ್ಸು. ದೇವರ ವಾಕ್ಯ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಯೆಹೋವನು ಆಣೆ ಇಟ್ಟು ಹೇಳುತ್ತೇನೆ ಅಂದ್ರೆ, ದೇವರು ತನ್ನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದಾನೆ. ಏನಂತ? ನೀನನ್ನು ನೋಡಿ ಹೇಳ್ತೀನಿ, ನಿಮ್ಮ ಕುಟುಂಬದವರ ರಕ್ಷಣೆ ಮಾಡೋದ್ರಲ್ಲಿ ಬರಬೇಕೆಂಬುದಾಗಿ ನಾನು ಮನಸ್ಸು ಮಾಡಿದ್ದೀನಿ, ಸಂಕಲ್ಪ ಮಾಡಿದ್ದೇನೆ. ಆ ಸಂಕಲ್ಪ ನೆರವೇರಬೇಕು. ನೀನ್ ಕಾರ್ಯ ಮಾಡಿ ನೀನು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ದೇವ್ರು ಹೇಳ್ತಾನೆ, ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರಿಗೆ ವಾಕ್ಯ ಹೇಳು, ಅವ್ರ ಕೈ ಹಿಡ್ಕೊಂಡಲ್ವಾ? ಹಿಂಗಿದ್ರೆ ದೇವ್ರ ಸಂಕಲ್ಪ ನೆರವೇರ್ತದ? ದೇವ್ರ ಉದ್ದೇಶ ನೆರವೇರ್ತದ? ಇವನು ಇಲ್ಲಿ ನಿಂತಿದ್ದಾನೆ, ನಾನು ಇವನ್ನ ಬಾ ಅಂತ ಕರಿತೀನಿ, ಇವ್ನು ಬರ್ತಾ ಇಲ್ಲ, ಧೈರ್ಯ ನಿಂತಾನೆ. ನಾನು ಬಾಬಾ ಅಲ್ಲಿ ಹೋಗೋಣ ಅಂತೀನಿ, ಬರ್ತಾ ಇಲ್ಲ. ಇನ್ನೇನ್ ಮಾಡ್ಬೇಕು? ಬರೋದಕ್ಕೆ ಕರೆದಾಗ ಹೆಜ್ಜೆ ಮುಂದೆ ಇರ್ತದೆ, ನೀನ್ ಕರ್ಕೊಂಡು ಹೋಗಕ್ ಸಾಧ್ಯ. ನೀನೇನ್ ಮಾಡ್ಬೇಕು? ನೀನೇನ್ ಮಾಡ್ಬೇಕು? ಅವ್ರ ರಕ್ಷಣೆ ತರೋದಕ್ಕೆ ಮೊದಲನೇದಾಗಿ ಕರೀಬೇಕು.
ಆಮೇಲೆ ಪ್ರಾರ್ಥನೆ ಮಾಡಬೇಕು, ದೇವರ ಹತ್ರ ಸಹಾಯ ಕೇಳಬೇಕು. ದೇವರು ನೀ ಲೋಕಕ್ಕೆ ಬಂದಂತ ಉದ್ದೇಶ ಒಬ್ಬರಾದ್ರೂ ಕೆಟ್ಟು ನಾಶವಾಗಿ ಹೋಗದೆ ಎಲ್ಲರೂ ನಿತ್ಯ ಜೀವ ಹೊಂದ್ಬೇಕಲ್ಲಪ್ಪ. ನನ್ನ ಕುಟುಂಬ, ನನ್ನ ಮಗ, ನನ್ನ ಮಗಳು, ನನ್ನ ಯಜಮಾನ್ರು ಅವ್ರಿನ್ನೂ ರಕ್ಷಣೆ ಮಾರ್ಗದಲ್ಲಿ ಬಂದಿಲ್ಲಪ್ಪ. ನಿನ್ನ ಉದ್ದೇಶದಿಂದ ಅವ್ರನ್ನ ನೆರವೇರ್ಬೇಕಪ್ಪ, ಅವ್ರ ರಕ್ಷಣೆ ಮಾರ್ಗದಲ್ಲಿ ಬರ್ಬೇಕಪ್ಪ. ಅವ್ರ ರಕ್ಷಣೆ ಮಾರ್ಗದಲ್ಲಿ ಕಲ್ಪದಕ್ಕೆ ಸಹಾಯ ಮಾಡ. ನೀನು ಅವ್ರ ಹತ್ರ ಬನ್ನಿ, ಸಭೆಗೆ ಹೋಗೋಣ ಬನ್ನಿ, ಚರ್ಚ್ಗೆ ಹೋಗೋಣ ಬನ್ನಿ, ರಕ್ಷಣೆ ಹೊಂದ್ರಿ, ದೀಕ್ಷಣ ತೆಗೆದುಕೊಳ್ಳಿ ಅಲ್ಲ. ಸಹಾಯ ನಾನು ಅವ್ರು ಹೇಳಿ ಹೇಳಿ ಸಾಕಾಯ್ತಪ್ಪ, ರಕ್ಷಣೆ ಮಾಡಿ. ಅವ್ರ ಸಭೆಗೆ ಬನ್ನಿ ಬನ್ನಿ ಅಂತ ಕರೆದು ಸಾಕಾಯ್ತಪ್ಪ, ಅರ್ಥ ಇಲ್ಲ. ಬರುವಂತ ಮನಸ್ಸು. ನೀವು ಉದ್ದೇಶ ಅದೇ ಅಲ್ವಾ, ಒಬ್ಬರಾದ್ರೂ ರಕ್ಷಣೆ ನರಕಕ್ಕೆ ಹೋಗ್ಬಾರ್ದು, ಎಲ್ಲರೂ ನಿಂತಿಸಿ ಅಂತ ಹೋಗೋದು ಇಷ್ಟ. ನಿಮಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಹೇಗಾದ್ರೂ ಅವ್ರನ್ನ ರಕ್ಷಣೆ ಮಾಡಿ. ದೇವ್ರ ಉದ್ದೇಶ ಏನಂತೆ, ನಾನು ಸಂಕಲ್ಪಿಸಿದ್ದೇನೆ, ಅದಕ್ಕೆ ನಾನು ಉದ್ದೇಶ ಮಾಡಿದ್ದೇನೆ, ಒಬ್ಬರು ನರಕಕ್ಕೆ ಹೋಗ್ಬಾರ್ದು, ಅದು ಕಾರ್ಯ ಆಗ್ಬೇಕು. ನೀನು ಕಾರ್ಯ ಮಾಡಿ ಅಷ್ಟೇ ಅಲ್ಲ, ಅದು ನೆರವೇರ್ಬೇಕಾದ್ರೆ ನಿನ್ ಸಹಾಯ ಬೇಕು. ದೇವರು ಡೈರೆಕ್ಟ್ ಆಗಿ ಲೋಕಲ್ ಆಕಾಶದಿಂದ ಹಿಡಿದುಕೊಂಡು ಅವ್ರನ್ನ ಕರ್ಕೊಂಡೋಗಿ ನೀರನ್ನು ದೀಕ್ಷೆ ಮಾಡಿ ಪರ್ವತ ಕರ್ಕೊಂಡು ಹೋಗ್ತಾರ? ಇಲ್ಲ. ದೇವರ ಕಾರ್ಯ ಮಾಡಬೇಕು. ನಿಮ್ಮನ್ನ ಉಪಯೋಗಿಸೋದಕ್ಕೆ ಸಿದ್ಧರಾಗಿದ್ದಾನೆ, ಉಪಯೋಗ ಆಗುವುದಕ್ಕೆ ಸಿದ್ಧವಾಗಿದೆ. ದೇವರನ್ನು ಉಪಯೋಗಿಸೋದಕ್ಕೆ ಸಿದ್ಧನಾಗಿದ್ದಾನೆ, ಉಪಯೋಗ ಆಗುವುದಕ್ಕೆ ಸಿದ್ಧರಾಗ್ತಾ ಇಲ್ಲ. ಕಾರ್ಯ ಮಾಡೋದಕ್ಕೆ ನೀನ್ ಸಿದ್ಧ ಆಗ್ತಾ ಇಲ್ಲ. ನೀನ್ ಸಿದ್ಧನಾದ್ರೆ, ಅವ್ರ ರಕ್ಷಣೆ ಮಾಡೋದಕ್ಕೆ ನೀನ್ ಮನಸ್ಸು ಮಾಡಿದ್ರೆ ನಾನು ಕಾರ್ಯ ಮುಂದೆ ಹೇಳ್ತಾರೆ, ನಾನು ಉದ್ದೇಶಿಸಿದ್ದೇ ನಿಲ್ಲುವುದು. ಯಾಕಂದ್ರೆ ಅವ್ರ ದೇವ್ರ ಉದ್ದೇಶ ನಿಲ್ಲಬೇಕಾದ್ರೆ ದೇವ್ರ ಉದ್ದೇಶ ನಿಲ್ಲಬೇಕಾದ್ರೆ ನೀನ್ ಕಾರ್ಯ ಆಗ್ತಿದೆ. ದೇವ್ರ ಉದ್ದೇಶ ಒಬ್ಬರು ರಕ್ಷಣೆ ನರಕಕ್ಕೆ ಹೋಗಬಾರ್ದು ಅಂತ, ಎಲ್ಲರೂ ನಿತ್ಯ ಜೀವ ಹೊಂದಬೇಕು. ನೀನ್ ಮಾತ್ರ ರಕ್ಷಣೆ ಹೊಂದಿ ನಿನ್ನ ಕುಟುಂಬದವರು ನರಕಕ್ಕೆ ಹೋದ್ರೆ ದೇವ್ರು ಯಾರು ಕೇಳ್ತಾರೆ? ಪಾಸ್ಟರ್ ಕೇಳ್ತಾರೆ. ಪಾಸ್ಟರ್ ಪುತ್ರ ಬಂದು ನಿಮ್ಗೆ ಆಲೋಚನೆ ಕೇಳಿದ್ರೆ ಪಾಸ್ಟರ್ ದೇವ್ರು ಏನ್ ಹೇಳ್ತಾರೆ ಅದನ್ನ ಕೇಳಿ ನಿಮ್ಗೆ ಆಲೋಚನೆ ಕೊಡ್ತಾರೆ. ಯಾವ ರೀತಿ ಅವನನ್ನ ಕರ್ಕೋಬೇಕು, ಯಾವ ರೀತಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಯೋಶುವನಿಗೆ ದೇವ್ರು ಹೇಳಿದ್ರು. ಯೋಶುವ ಯಾರಿಗೆ ಹೇಳ್ತಾರೆ? ಇಸ್ರೇಲ್ ಜನರಿಗೆ ಹೇಳ್ತಾರೆ. ದೇವರೇ ಡೈರೆಕ್ಟ್ ಆಗಿ ಇಸ್ರೇಲ್ ಜನರಿಗೆ ಹೇಳಲಿಲ್ಲ, ಹೌದಾ? 1ನೇ ಅಧ್ಯಾಯದಲ್ಲಿ ನೀವು ಗಮನಿಸಿದ್ರೆ ನೀವು ಯೋಶುವನ ಪುಸ್ತಕದಲ್ಲಿ ಮೊದಲು ದೇವರು ಯಾರೊಟ್ಟಿಗೆ ಮಾತಾಡಿದ್ರು? ಯೋಶುವನಿಗೆ ಮಾತಾಡಿದ್ರು. ಯೋಶುವ ಬಲಗೊಂಡ ಮೇಲೆ ದೇವರು ಹೇಳಿದ್ದನ್ನ ಯೋಶುವ ಇಸ್ರಾಯೇಲ್ಗೆ ಹೇಳ್ತಾರೆ. ಇಸ್ರಾಯೇಲರು ಯೋಶುವ ಹೇಳಿದ್ದನ್ನ ಕೇಳಿ ಅವರು ಕಾರ್ಯ ಮಾಡೋದಕ್ಕೆ ಮನಸ್ಸು ಮಾಡ್ತಾರೆ. ಹಾಗಾದ್ರೆ ದೇವರು ನಿಮ್ಮ ಸೇವಕರ ಮೂಲಕವಾಗಿ, ನಿಮ್ಮ ಸಭಾಪಾಲಕರ ಮೂಲಕವಾಗಿ ನಿಮ್ಮ ಕುಟುಂಬದವರು ಹೇಗೆ ರಕ್ಷಣೆ ತರಬೇಕು ಎಂಬುದನ್ನ ಆಲೋಚನೆ ಕೊಡ್ತಾರೆ. ಕುಟುಂಬದವರ ಆಲೋಚನೆ ರಕ್ಷಣೆ ಮಾಡೋದಕ್ಕೆ ಯಾವ ತರ ನಿಮ್ಮ ಸೇವಕರ ಬಂದು ಆಲೋಚನೆ ಕೇಳಿದ್ರೆ ಫಸ್ಟ್ ಅವ್ರನ್ನ ಕರಿತೀವಿ, ಬರ್ತಾರೆ. ಹೇಗೆ ಫಾಸ್ಟ್ ಕರೀಬೇಕು, ಹೇಗೆ ಫಾಸ್ಟ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ರಕ್ಷಣೆಗೋಸ್ಕರ ಹೇಳಿದ್ರು. ಯಾವ ಫಾಸ್ಟ್ ಭಾನುವಾರ ಬರೋದೇ ಕಷ್ಟ. ಅದು ಭಾನುವಾರ ಕರೆಕ್ಟಾಗಿ ಬರೋಕ್ಕಾಗಲ್ಲ, ಫಸ್ಟ್ ಆ ಕೆಲಸ ಈ ಕೆಲಸ ಕಾರಣ ಅನೇಕ ಇದೆ. ಅವ್ರು ದೇವರು ಕೇಳೋದು ಮುಂದೆ ನಿಮ್ಮ ಕುಟುಂಬದ ರಕ್ಷಣೆಗೆ ನೀವು ಎಷ್ಟು ಕಾರ್ಯ ಯಾವ ರೀತಿ ಪ್ರಯತ್ನ ಪಟ್ಟಿದ್ದೀವಿ. ದೇವ್ರ ಉದ್ದೇಶ ನಿನ್ನ ಕುಟುಂಬದಲ್ಲಿ ಒಬ್ಬರು ನರಕಕ್ಕೆ ಹೋಗಬಾರ್ದು. ಅದಕ್ಕಾಗಿ ನಿನ್ನ ಕುಟುಂಬದಲ್ಲಿ ನಿನ್ನನ್ನು ದೇವರು ಆರಿಸಿದ್ದಾನೆ, ನಿನ್ನನ್ನು ರಕ್ಷಣೆ ಮೊದಲು ತಂದಿದ್ದಾನೆ. ನಿಮ್ಮ ಕುಟುಂಬದಲ್ಲಿ 2 ಇರ್ಬೋದು, 3 ಜನ ಇರ್ಬೋದು, 4 ಜನ ಇರ್ಬೋದು. ನೀನು ಮಾತ್ರ ರಕ್ಷಣೆ ಹೊಂದಿ, ನೀನು ಮಾತ್ರ ಎತ್ತಲ್ಪಟ್ರೆ ಉಳಿದದೆಲ್ಲ ಹೋಗ್ತಾರೆ. ನಿನ್ನಿಂದೆ ಬರ್ತಾರ, ಏನ್ ಹೇಳ್ತಾರೆ? ಸೆರಗಿಟ್ಕೊಂಡು ನಿನ್ನಿಂದೆ ಬರ್ತಾರ. ಸೆರಗಿಟ್ಕೊಂಡು ಬರೋದಕ್ಕೆಲ್ಲ ಅವಕಾಶ ಇಲ್ಲ. ಒಂದು ತಗೊಂಡು ಒಂದು ಇಲ್ಲ. ನೀವು ರಕ್ಷಣೆ ನಿನ್ನ ಜೊತೆ ನಿನ್ನ ಯಜಮಾನನ ತಾಲೂಕು ಸೇರ್ಸೋಕ್ಕೆ ಅವಕಾಶ ಇಲ್ಲ. ಅಥವಾ ನಿನ್ನ ಪ್ರೀತಿಯಾದಂತ ಮಗನ್ನ ನಿನ್ನ ಜೊತೆ ಕರ್ಕೊಂಡ್ಬರೋಕ್ಕೆ ಅವಕಾಶ ಇಲ್ಲ. ಉದ್ದೇಶ ನಿನ್ನ ಕುಟುಂಬಗಳು, ನಮ್ಮ ಕುಟುಂಬ ಆಮೇಲೆ ನಾವು ಕುಟುಂಬವಾಗಿ ರಕ್ಷಣೆ ಹೊಂದದೆ ಪಕ್ಕದ ಮನೆಗಳಿಗೋಸ್ಕರ, ಗ್ರಾಮಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ.
ಹೆಜ್ಜೆ ಇಡೋದಕ್ಕೆ ಕಾಲು ಎತ್ತುತ್ತೀವಿ, ಏನೋ ಸಮಸ್ಯೆ ಬರ್ತದೆ, ತಿರುಗಿ ಹಿಂದೆ ತಗೋತೀವಿ. ತಿರ್ಗಿ ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು, ಸ್ವಲ್ಪ ಸಮಯ ಆದ್ಮೇಲೆ ಬಲಗಡೆ ತಿರ್ಗಿ ಹೆಜ್ಜೆ ಇಡ್ತೀವಿ, ಹೆಜ್ಜೆ ಇಟ್ಟಕ್ಕೆ ಕಾಲಿ ಮುಂದೆ ಎತ್ತುತ್ತೀವಿ, ತಿರ್ಗಿ ಏನೋ ಸಮಸ್ಯೆ ಬರುತ್ತೆ, ಹಿಂದೆ ಹೋಗ್ತೀವಿ. ಇಷ್ಟು ವರ್ಷದಲ್ಲಿ ನೀವು ರಕ್ಷಣೆ ಒಂದು ಇಷ್ಟು ವರ್ಷದಲ್ಲಿ ದೇವರು ನಿಮ್ಮ ಮಕ್ಕಳಿಗೆ ಮಾತಾಡೇ ಇಲ್ವಾ? ನಿಮ್ಮ ಕುಟುಂಬದ ರಕ್ಷಣೆ ವಿಷಯದಲ್ಲಿ ಮಾತಾಡೇ ಇಲ್ವಾ? ದೇವರು ನೀವು ರಕ್ಷಣೆ ಹೊಂದಲಿಕ್ಕೆ ಸಂತೋಷವಾಗಿದ್ದಾನ? ಸಂತೋಷವಾಗಿ ನಾನು ರಕ್ಷಣೆ ಹೋಗ್ತೀನಿ, ದೇವ್ರ ಸಂತೋಷವಾಗಿ. ದೇವ್ರು ಇನ್ನೂ ಭಾರ ಇದೆ, ಇನ್ನೂ ಯಜಮಾನಿಗಳಿಲ್ಲ, ಮಕ್ಕಳು ರಕ್ಷಣೆ ಮಾಡಬೇಕಿಲ್ಲ. ಸಭೆಯವರ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ದೇವರು ಬಯಸುತ್ತಾರೆ. ಹಾಗಾದ್ರೆ ನೀವು ಇಷ್ಟು ವರ್ಷ ಪ್ರಾರ್ಥನೆ ಮಾಡಿದ್ರೆ ರಕ್ಷಣೆ ಬಂದಿಲ್ಲ, ದೇವರು ಮನಸ್ಸು ಬದಲಾವಣೆ ಮಾಡ್ಕೊಳ್ತಾನೆ. ಅಯ್ಯೋ, ಇಷ್ಟು ವರ್ಷದಿಂದ ಅವ್ರು ಪ್ರಾರ್ಥನೆ ಮಾಡಿದ್ದಾರೆ, ಅವ್ರ ಕುಟುಂಬದ ಅವ್ರ ಯಜಮಾನ ಬಂದಿಲ್ಲ, ಅವ್ರ ಮಕ್ಕಳ ರಕ್ಷಣೆ ಬಂದಿಲ್ಲ. ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 21ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 21ನೇ ವಚನ. ಮನುಷ್ಯನಲ್ಲಿ ಅನೇಕ ಸಂಕಲ್ಪಗಳಿವೆ, ದೇವರ ಸಂಕಲ್ಪವೇ ನೆರವೇರುವುದು. ಮನುಷ್ಯರಂತೂ ನಮಗೆ ಆಲೋಚನೆಗಳು ಬದಲಾಗಿ ದಿನಕ್ಕೆ ಬದಲಾಗಿ ಹೋಗ್ತದೆ. ಇವತ್ತು ಅದನ್ನು ಮಾಡೋಣ ಎಂಬುದನ್ನು ನೆನೆಸಿರ್ತೀವಿ, ನಾಳೆಗೆ ಅಯ್ಯೋ ಇದಾಗಲ್ಲ, ಕಷ್ಟ ಆಯ್ತದೆ, ಸ್ವಲ್ಪ ಈಜಿಯಾಗಿ ಈ ರೀತಿ ಬದಲಾವಣೆ ಮಾಡ್ಕೊಳ್ಳೋಣ. ದೇವರ ಮನಸ್ಸು ನಿನ್ನ ಜೊತೆಯಲ್ಲಿ ನಿನ್ನ ಕುಟುಂಬದವರು ರಕ್ಷಣೆ ಬರಬೇಕು ಅಂದ್ರೆ ಅವರು ಬರಬೇಕು ಎಂಬುದಾಗಿ ದೇವರು ಮನಸ್ಸಿದೆ. ನೀನು ಬದಲಾಯಿಸ್ಬೋದು, ನಿನ್ನ ಮನಸ್ಸು ಬಂದ ಅಯ್ಯೋ ಇಷ್ಟು ವರ್ಷದಿಂದ ಅವ್ರು ಪ್ರಾರ್ಥನೆ ಮಾಡ್ತಾರೆ, ಇಷ್ಟು ವರ್ಷದಿಂದ ಸಭೆಗೆ ಬಾ ಅಂತ ಕರೀತಾ ಇದ್ದೀನಿ, ಬರ್ತಾ ಇಲ್ಲ, ಅಯ್ಯೋ ಆಗಲ್ಲ, ದೇವ್ರ ರಕ್ಷಣೆ ಬರಬೇಕಪ್ಪ. ನೀವು ಮನಸ್ಸು ಬದಲಾಗಬೇಕು, ಅದು ದೇವರು ಕುಟುಂಬದವರು ಬರಬೇಕು ಎಂಬುದಾಗಿ ಇನ್ನೂ ಆಸೆ ಪಡ್ತಾ ಇದ್ದಾರೆ. ಇನ್ನೂ ಆಸೆ ಪಡ್ತಾರೆ. ದೇವ್ರ ಮನಸ್ಸು ಏನಾಗೋದಿರುತ್ತೆ? ದೇವ್ರ ಸಂಕಲ್ಪವೇ ಏನ್ ಸಂಕಲ್ಪ? ದೇವ್ರ ಸಂಕಲ್ಪ ಏನ್? ದೇವರ ಸಂಕಲ್ಪ ನಿನ್ನ ಮೇಲೆ, ನಿನ್ನ ಕುಟುಂಬದವರ ಮೇಲೆ ಏನ್ ಸಂಕಲ್ಪ? ನಿನ್ನ ಕುಟುಂಬದವ್ರ ರಕ್ಷಣೆ ಬರ್ಬೇಕು, ಅದೇ ದೇವರ ಸಂಕಲ್ಪ, ಅದೇ ದೇವರ ಉದ್ದೇಶ. ಅದ್ರಲ್ಲಿ ಬದಲಾವಣೆ ಇಲ್ಲ ದೇವರಲ್ಲಿ. ನಿಮ್ಮಲ್ಲಿ ನೀನ್ ಬದಲಾವಣೆ, ಈ ಮನಸ್ಸು ಬದಲಾವಣೆ ಮಾಡ್ಕೋದು, ದೇವರ ಮನಸ್ಸಿನ ಬದಲಾವಣೆ ಇಲ್ಲ. ನಿನ್ನ ರಕ್ಷಣೆ ಬಂದಾಗಿ ನಿನ್ನ ಕುಟುಂಬದವರು ಬರಬೇಕು ಎಂಬುದೇ ದೇವರ ಉದ್ದೇಶ. ಯೋಗನ ಪುಸ್ತಕ 23ನೇ ಅಧ್ಯಾಯ 13ನೇ ವಚನ. ಯೋಗನ ಪುಸ್ತಕ 23ನೇ ಅಧ್ಯಾಯ 13ನೇ ವಚನ. ಆತನಂತೂ ಒಂದೇ ಮನಸ್ಸುಳ್ಳವನಾಗಿದ್ದಾನೆ, ತಿರುಗಿಸಬಲ್ಲವರು ಯಾರು? ತಾನು ಬಯಸಿದ್ದನ್ನೇ ಮಾಡುತ್ತಾನೆ. ಸಾಕು. ಯೋಗ ನೋಡಿ ಎಷ್ಟು ದೇವರಿಗೆ ಒಂದೇ ಮನಸ್ಸು. ಏನಂತ? ನನ್ನ ಕುಟುಂಬದವರು ಒಬ್ಬರು ನರಕಕ್ಕೆ ಹೋಗಬಾರ್ದು, ಎಲ್ಲರೂ ರಕ್ಷಣೆ ಮಾಡಬೇಕು ಅಂತ. ಆ ದೇವ್ರ ಮನಸ್ಸನ್ನ ಯಾರು ಬದಲಾಯಿಸ್ತಾರೆ? ದೇವರೇ ಬಿಟ್ಬಿಡಪ್ಪ, ಅವ್ರಿಗೆ ನಾನು ಪ್ರಾರ್ಥನೆ ಮಾಡಿ ಸಾಕಾಯ್ತು, ಅವ್ರು ಬರಲ್ಲ, ಬಿಟ್ಬಿಡಪ್ಪ ಎಂಬುದಾಗಿ ದೇವ್ರ ಮನಸ್ಸನ್ನ ನಿನ್ನಿಂದ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ದೇವ್ರ ಮನಸ್ಸು ಒಂದೇ. ನಿನ್ನ ಕುಟುಂಬನೂ ಕೂಡ ರಕ್ಷಣೆ ಮಾಡಬೇಕು, ನಿನ್ನ ಯಜಮಾನ ಕೂಡ ರಕ್ಷಣೆ ಮಾಡಬೇಕು, ನಿನ್ನ ಮಗಳು ಕೂಡ ರಕ್ಷಣೆ ಹೊಂದಬೇಕು ಎಂಬುದೇ ದೇವರ ಉದ್ದೇಶ. ಯಾರದನ್ನ ದೇವರ ಮನಸ್ಸನ್ನ ಬದಲಾಯಿಸಕ್ಕೆ ಸಾಧ್ಯ ಇದೆ. ಇವತ್ತು ನಾವು ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಳ್ಳಾಗಿ ಒಂದು ದೃಢ ನಿರ್ಧಾರವನ್ನು ತಗೊಳ್ಳೋಣ, ಒಂದು ಸ್ಥಿರವಾದಂತ ನಿರ್ಧಾರವನ್ನು ತಗೊಳ್ಳೋಣ. ಇವರೇ ಹೇಗಾದ್ರೂ ಈ ಉಳಿದಂತ 8 ತಿಂಗಳಲ್ಲಿ ಕುಟುಂಬದಲ್ಲಿ ಒಬ್ಬರು ನಾವು ರಕ್ಷಣೆ ಮಾಡಬೇಕು. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಿಮ್ಮ ಕುಟುಂಬದವರ ಸ್ಥಿತಿ ನಿಮಗೆ ಗೊತ್ತಿಲ್ಲ. ಒಂದು ನಿಮಿಷ ದೇವರ ಕೈಗೆ ಒಪ್ಪಿಸಿಕೊಟ್ಟು, ಇವರೇ ಹೇಗಾದ್ರೆ ಒಬ್ಬರ ಹೆಸರನ್ನು ಹೇಳಿ, ನಿಮ್ಮ ಕುಟುಂಬದಲ್ಲಿ ಯಾರು ರಕ್ಷಣೆ ಮಾಡೋದು ಬಂದಿಲ್ವೋ ಅವರ ಹೆಸರನ್ನು ಹೇಳಿ ದೇವರ ಹತ್ರ ಪ್ರಾರ್ಥನೆ. ದೇವರೇ ಈ 8 ತಿಂಗಳಲ್ಲಿ ಇವರನ್ನ ರಕ್ಷಣೆ ಮಾಡೋದಕ್ಕೆ ತರೋದಕ್ಕೆ ನನಗೆ ನೀನು ಸಹಾಯ. ಯಾಕೆ ನೀನು ಸಂಕಲ್ಪ ಮಾಡಿದ್ಯಾ ಅವ್ರ ನರಕಕ್ಕೆ ಹೋಗ್ಬಾರ್ದು ಅಂತ. ನಿನ್ನ ಮನಸ್ಸನ್ನು ಬದಲಾಯಿಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ನಾವು ರಕ್ಷಣೆ ಬರಬೇಕೆಂಬುದೇ ಉದ್ದೇಶ. ಅವ್ರ ರಕ್ಷಣೆ ತರೋದಕ್ಕೆ ನನಗೆ ಸಹಾಯ ಮಾಡಿ ಎಂಬುದಾಗಿ ನೀವು ಸಹಾಯ ಮಾಡೋದಕ್ಕೆ ದೇವರು
ಸಹಾಯ ಮಾಡೋದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಥ್ಯಾಂಕ್ ಯು ದೇವರೇ. ಅವ್ರ ಹೆಸರನ್ನು ಹೇಳಿ ದೇವರೇ, ಇವರನ್ನ ರಕ್ಷಣೆ ಮಾಡೋದಕ್ಕೆ ಅವರ ಹೆಸರುಗಳಲ್ಲಿ ಜೀವ ಸಹಾಯ ಮಾಡಬೇಕು. ಇವರೊಟ್ಟಿಗೆ ಹೇಗೆ ಇವರ ರಕ್ಷಣೆ ಮಾಡಲು ತರಬೇಕೆಂಬುದನ್ನು ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ವರ್ಷ ಪ್ರಯಾಸ ಪಟ್ಟಿದ್ದು ಅದಕ್ಕೆ ಪ್ರತಿಫಲ ಸಿಕ್ಕಿಲ್ಲ. 8 ತಿಂಗಳಾದರೂ ಹೇಗಾದರೂ ರಕ್ಷಣೆ ಮಾಡಲು ಸಹಾಯ ಮಾಡಬೇಕು. ನನಗೆ ಸಹಾಯ ಮಾಡಪ್ಪ, ನನಗೆ ಸಹಾಯ ಮಾಡಪ್ಪ ಅಂತ ಕೇಳಿ ಈ ಸಹಾಯಕ್ಕಾಗಿ ಸಹಾಯ ಮಾಡೋದಕ್ಕೆ ಸಿದ್ಧನಾಗಿದ್ದಾರೆ. ಸಹಾಯ ಇಲ್ಲದೆ ಏನು ಮಾಡಲಿಲ್ಲ. ದೇವರ ಸಹಾಯ ನಮಗೆ ಇದು ಮಾಡೋದು ಸಾಧ್ಯ. ಥ್ಯಾಂಕ್ ಯು. ನಿನ್ನಿಷ್ಟ ಮಾಡುವುದೇ ನನ್ಬಾಳ ತವಕವಯ್ಯ. ನಿನ್ನಿಷ್ಟ ಮಾಡುವುದೇ ನನ್ಬಾಳ ತವಕವಯ್ಯ. ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ಜೀವಿಸುವೆ. ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ನ ಜೀವಿಸುವೆ. యేసయ్య ರಕ್ಷಕನೇ, యేసయ్య ರಕ್ಷಕನೇ. ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ನ ಜೀವಿಸುವೆ. ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ನ ಜೀವಿಸುವೆ. ನನ್ನಾತ್ಮ ನಿನ್ ಪ್ರಸನ್ನತೆಗೆ ಹಂಬಲಿಸಿ ತವಕಿಸಿದೆ. ನನ್ನಾತ್ಮ ನಿನ್ ಪ್ರಸನ್ನತೆಗೆ ಹಂಬಲಿಸಿ ತವಕಿಸಿದೆ. ಜೀವವುಳ್ಳ ನನ್ನೇವನೇ, ದೃಷ್ಟಿಯಲ್ಲ ನೀನೇಳನೆ. ಜೀವವುಳ್ಳ ನನ್ನೇವನೇ, ದೃಷ್ಟಿಯಲ್ಲ ನೀನೇಳನೆ. యేసయ్య ರಕ್ಷಕನೇ, యేసయ్య
ನಾವೆಲ್ಲರೂ ಆಗಿದ್ದೇವೆ. ಹೌದು, ನಿನ್ನ ಇಷ್ಟವನ್ನ ಮಾಡುವಂತ ಒಂದು ಮನಸ್ಸನ್ನ ಈ ದಿನ ಮೊದಲು ಇಷ್ಟ ಒಂದೇ ಒಂದು, ಒಬ್ಬರು ನಾಶವಾಗಿ ಹೋಗಬಾರ್ದು, ಎಲ್ಲರೂ ನಿತ್ಯ ಜೀವ ಒಂದೇ ಕೇಳಬೇಕಾಗಿ. ನಾನು ಇಷ್ಟು ವರ್ಷ ರಕ್ಷಣೆ ಹೊಂದಿದ್ದೀನಿ, ಆದರೆ ನನ್ನ ಕುಟುಂಬದಲ್ಲಿ ಇನ್ನೂ ರಕ್ಷಣೆ ಹೊಂದದೆ ಅನೇಕರಿದ್ದಾರಪ್ಪ. ಇನ್ನು ಮುಂದೆ ಆದರೂ ಅವರು ರಕ್ಷಣೆ ಮಾಡಬೇಕಾದ್ರೆ ಪ್ರಯಾಸ ಪಡುವಂತ ಒಂದು ಮನಸ್ಸು ಕೊಡಪ್ಪ. ಅವರಿಗೋಸ್ಕರವಾಗಿ ಪ್ರಾರ್ಥಿಸುವಂತ ಒಂದು ಭಾರ ಹೌದು ಸ್ವಾಮಿ. ನೀವು ನನಗೆ ಸಹಾಯ ಮಾಡುದಾದ್ರೆ ನನಗೂ ಯಜಮಾನನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ. ನೀನು ನನಗೆ ಸಹಾಯ ಮಾಡುದಾದ್ರೆ ನನ್ನ ಮಗಳನ್ನ ರಕ್ಷಣೆ ಮಾಡೋದಕ್ಕೆ ಕರ್ತರೋದಕ್ಕೆ ಸಾಧ್ಯ. ನೀನು ಸಹಾಯವಿಲ್ಲದೆ ನನ್ನಿಂದ ಏನು ಮಾಡಲು ಸಾಧ್ಯ ಇಲ್ಲ. ನಿನ್ನ ವಾಕ್ಯ ಹೇಳ್ತದ, ನೀನು ನನ್ನನ್ನು ಬಿಟ್ಟು ಏನು ಮಾಡೋದಾದ್ರೆ ಹೌದಪ್ಪ. ನನ್ನ ಕುಟುಂಬದವ್ರನ್ನ ರಕ್ಷಣೆ ಮಾರ್ಗದಲ್ಲಿ ತರಬೇಕಾದ್ರೆ ದೇವರೇ ನಿನ್ನ ಸಹಾಯ ಬೇಕಪ್ಪ. ನಿನ್ನ ನನಗೆ ಸಹಾಯ ಮಾಡಪ್ಪ. ನೀನು ಇವತ್ತು ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡ ನಿಮ್ಮಂತ ಸುಖವಾಗಿ ವಿಶ್ರಾಂತಿ ತಗೊಂಡು ಸಾಕಲ್ಲ, ನಿನ್ನ ಸಹೋದರರು ಕೂಡ ವಿಶ್ರಾಂತಿ ಹೊಂದಬೇಕಲ್ಲ. ಅವರು ವಿಶ್ರಾಂತಿ ಹೊಂದೋದಕ್ಕೆ, ಅವ್ರ ವಾಗ್ನ ದೇಶವನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ನೀವು ಅವ್ರಿಗೆ ಸಹಾಯ ಮಾಡಬೇಕಾಗಿ ಯೋಶುವನ ಮೂಲಕವಾಗಿ ಇಸ್ರೇಲ್ ಜನರಿಗೆ ಹೇಳಿದ ಹಾಗೆ ಇವತ್ತು ನಿನ್ನ ನಮ್ಮೊಟ್ಟಿಗೆ ಮಾತಾಡ್ದಲ್ಲಪ್ಪ. ನನ್ನ ಕುಟುಂಬದ ರಕ್ಷಣೆ ಮಾರ್ಗದಲ್ಲಿ ತರೋದಕ್ಕೆ ನಾನು ಸಹಾಯ ಮಾಡಬೇಕು ನನಗೆ ಎಂಬುದಾಗಿ, ನನ್ನ ಮನಸ್ಸು ಮಾಡಬೇಕು ಎಂಬುದಾಗಿ ನೀನು ಇವತ್ತು ನನ್ನೊಟ್ಟಿಗೆ ವಾಕ್ಯದ ಮೂಲಕವಾಗಿ ಮಾತಾಡ್ತಲ್ಲಪ್ಪ. ನಿನ್ನ ಸಹಾಯ ಬೇಕಪ್ಪ. ನಮ್ಮ ಯಜಮಾನರನ್ನ ರಕ್ಷಣೆ ಮಾಡಲು ತರೋದಕ್ಕೆ ನಿನ್ನ ಸಹಾಯ ಬೇಕಪ್ಪ. ನನ್ನ ಮಗಳನ್ನ ರಕ್ಷಣೆ ಮಾಡಲು ಕರ್ತರೋದಕ್ಕೆ ದೇವರೇ ನಿನ್ನ ಸಹಾಯ ಬೇಕಪ್ಪ. ಇವತ್ತು ನಾನು ಕೇಳ್ತೀನಿ ದೇವರೇ, ನಿನ್ನ ಸಹಾಯ ನನಗೆ ಕೊಡು. ನಾನು ಹೇಗೆ ಅವ್ರಿಗೆ ನಿನ್ನ ವಾಕ್ಯವನ್ನು ಬೋಧಿಸಬೇಕು, ಹೇಗೆ ಅವರೊಟ್ಟಿಗೆ ಮಾತಾಡಬೇಕು, ಹೇಗೆ ಅವರನ್ನ ಸಭೆಯಲ್ಲಿ ಕಲಿಬೇಕು ಎಂಬಂತ ಜ್ಞಾನ ಕೊಡಪ್ಪ. ವಾಕ್ಯ ಹೇಳ್ತದಲ್ಲಪ್ಪ, ಯಾರಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ರೆ ನನ್ನ ಹತ್ರ ಕೇಳಿ ನಾನು ಉಚಿತವಾಗಿ ಕೊಡ್ತೇನೆ. ನನ್ನ ಕುಟುಂಬವನ್ನು ರಕ್ಷಣೆ ಮಾಡುವಂತ ಜ್ಞಾನ ಕೊಡಪ್ಪ. ಆ ಜ್ಞಾನದ ಕೊರತೆ ನನಗಿದೆಯಪ್ಪ, ನನಗೆ ಆ ಜ್ಞಾನ ಕೊಡಪ್ಪ. ಈ ವರ್ಷದಲ್ಲಿ ಉಳಿದಂತ 8 ತಿಂಗಳಲ್ಲಿ ನನ್ನ ಕುಟುಂಬದಲ್ಲಿ ಒಬ್ಬರನ್ನ ಹೇಗಾದ್ರೂ ಒಂದು ಆತ್ಮನಾದ್ರೂ ಈ ವರ್ಷದಲ್ಲಿ ರಕ್ಷಣೆ ಮಾಡಲು ತರಬೇಕಪ್ಪ. ನನ್ನ ಕಾರ್ಯ ಮಾಡೋದಕ್ಕೆ ನನಗೆ ಸಹಾಯ ಮಾಡಪ್ಪ. ಕೇಳಿ ದೇವರು, ನೀವು ಮನಸ್ಸು ಮಾಡೋದಾದ್ರೆ ದೇವರು ಸಹಾಯ ಮಾಡ್ತಾನೆ. ನಿಮ್ಗೆ ಸಹಾಯ ಮಾಡೋದಕ್ಕೆ ದೇವರು ಸಿದ್ಧವಾಗಿದ್ದಾನೆ. ಮನಸ್ಸು ಮಾಡಬೇಕು, ನೀವು ಕಾರ್ಯ ಮಾಡೋದಕ್ಕೆ ಪ್ರಾರಂಭ ಮಾಡ್ಬೇಕಷ್ಟೇ. ಕೇಳಿ ದೇವರ ಹತ್ರ ಸಹಾಯ ಕೇಳಿ, ದೇವರ ಹತ್ರ ಸಹಾಯ ಕೇಳಿ. ನಿಮ್ಮ ಕುಟುಂಬದ ಒಬ್ಬರು ರಕ್ಷಣೆ ನರಕಕ್ಕೆ ಹೋಗಬಾರ್ದು ಎಂಬುದು ದೇವರ ಉದ್ದೇಶ. ದೇವರ ನಾನು ಸಂಕಲ್ಪ ಮಾಡಿದ್ದೇನೆ, ಅದು ನೆರವೇರಿಸ್ತೇನೆ. ನೆರವೇರ್ಬೇಕಾದ್ರೆ ನೀವು ನನಗೆ ಸಹಾಯ ಮಾಡಬೇಕು. ದೇವ್ರು ನಿನ್ನ ಸಹಾಯ ಕೇಳ್ತಾನೆ. ನೀನು ದೇವರಿಗೆ ಕೆಲ ಕಾರ್ಯ ಮಾಡೋದಕ್ಕೆ ನೀನ್ ಜೊತೆಯಾಗಿ ನಿಲ್ಲುದಾದ್ರೆ ನಿನ್ನ ಕುಟುಂಬ ರಕ್ಷಣೆ ಮಾಡಲು ಬರ್ತದೆ, ನಿಮ್ಮ ಯಜಮಾನರು ರಕ್ಷಣೆ ಮಾಡೋದ್ರಲ್ಲಿ ಬರ್ತಾರೆ, ನಿನ್ನ ಮಕ್ಕಳು ರಕ್ಷಣೆ ಮಾಡೋದ್ರಲ್ಲಿ ಬರ್ತಾರೆ. ನಿನ್ನ ಸಹಾಯ ದೇವರು ಕೇಳ್ತಾರೆ. ಈ ವರ್ಷದಲ್ಲಿ ಈ ಸಭೆಯ 8ನೇ ವರ್ಷದ ಪ್ರಾರಂಭದಲ್ಲಿ ದೇವರು ನಿಮಗೆ ಸಭೆಯವರಂತ ನಮ್ಮೊಟ್ಟಿಗೆ ಮಾತಾಡ್ತಾನೆ. ನೀನು ಸಹಾಯ ಮಾಡೋದಾದ್ರೆ ರಕ್ಷಣೆ ಮಾಡ್ತಾರೆ. ಥ್ಯಾಂಕ್ ಯು ಅಮ್ಮ. ಪ್ರಾರ್ಥನೆ ಮಾಡಿ ಅಮ್ಮ, ಈ ಕುಟುಂಬದಲ್ಲಿ ಯಾರೆಲ್ಲ ರಕ್ಷಣೆ ಮಾಡಲು ಬಂದಿಲ್ವೋ ಅವ್ರು ರಕ್ಷಣೆ ಮಾಡಿದ್ರೆ ಈ ವರ್ಷದಲ್ಲಿ ಬರ್ಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿ. ನಿಮಗೆ ಕೋಟಿ ವಂದನೆ ಸ್ತೋತ್ರ ಅಪ್ಪ. ನೀವು ಒಳ್ಳೆಯವರಪ್ಪ, ಒಳ್ಳೆಯವರೇ ಮಾಡ್ತೀರಪ್ಪ. ಅದಕ್ಕಾಗಿ ಅಪ್ಪ ಬೇಡಿದಕ್ಕೂ ಬಯಸಿದಕ್ಕೂ ಅಧಿಕವಾಗಿ ಕೊಡ್ತೀರಂತೆ ನೀವೇ ಆಗಿದ್ದೀರ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡಬೇಕು. ಯಾರೆಲ್ಲ ಸಭೆಗೆ ಬರ್ತಾರೋ ಅವ್ರ ಕುಟುಂಬಗಳಲ್ಲಿ ರಕ್ಷಣೆ ಹೊಂದದೇ ಇರೋರಿಗಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಯಜಮಾನರು ರಕ್ಷಣೆ ಹೊಂದಿಲ್ಲ, ಮಕ್ಕಳು ರಕ್ಷಣೆ ಹೊಂದಿಲ್ಲ ಎಸಪ್ಪ, ಇವರೆಲ್ಲ ರಕ್ಷಣೆ ಬರುವಂತೆ ಅಪ್ಪ ಈ ಮಕ್ಕಳ ನೇತ್ರಗಳು ತೆರೆಯಲ್ಪಡಲಿ ಸ್ವಾಮಿ. ಕರ್ತನೇ, ಅವ್ರಿಗಾಗಿ ನಾವು ನಿತ್ಯವೂ ಪ್ರಾರ್ಥನೆ ಮಾಡಬೇಕು ಕರ್ತನೇ. ಅವರನ್ನು ನನ್ನ ಸಮ್ಮುಖಕ್ಕೆ ಕರ್ಕೊಂಡು ಬರಬೇಕು ಎಂಬ ಒಂದು ಜ್ಞಾನವನ್ನು ಈ ಮಕ್ಕಳಿಗೆ ಕೊಡಿ ಕರ್ತನೇ. ಸ್ವತ ರಾಜ ಅಪ್ಪ, ಇವರನ್ನು ಆಶೀರ್ವದಿಸಿ ರಾಜ. ಅಪ್ಪ, ಇವ್ರು ಯಾವುದನ್ನ ಬೇಡ್ತಾರೋ ಬಯಸ್ತಾರೋ ಎಲ್ಲವನ್ನು ನೀವು ಅಧಿಕವಾಗಿ ಕೊಡಿ ಸ್ವಾಮಿ. ಸ್ವತ ರಾಜ ಆತ್ಮಗಳನ್ನು ಆದಾಯ ಮಾಡುವ ಮಕ್ಕಳಾಗಿರ್ಬೇಕಪ್ಪ. ಹೌದಪ್ಪ,
ತಂದೆ ತಾಯಿಗಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಎಸಪ್ಪ ಬಂಧು ಬಳಗ ಎಲ್ಲರೂ ರಕ್ಷಣೆ ಬರಬೇಕು ಸ್ವಾಮಿ. ಅಪ್ಪ ನಿನ್ನ ನಾಮದಲ್ಲಿ ಕರ್ತನಪ್ಪ ಒಂದು ಆತ್ಮನು ಕೆಟ್ಟಿ ನರಕಕ್ಕೆ ಹೋಗಬಾರದೆಯಲ್ಲ ಸ್ವಾಮಿ. ಅದೇ ರೀತಿಯಾಗಿ ಪ್ರತಿ ಒಬ್ಬರು ಕರ್ತನೆ ನಿನ್ನ ಸಮ್ಮುಖಕ್ಕೆ ಬರುವಂತೆ ಈ ಮಕ್ಕಳಿಗೆ ಒಂದು ಆತ್ಮ ಭಾರವನ್ನು ಕೊಡಿ ಸ್ವಾಮಿ. ಸ್ತೋತ್ರಪ್ಪ ಅಪ್ಪ ಈ ಮಕ್ಕಳಲ್ಲಿ ಸ್ವಾಮಿ ಅಪ್ಪ ನೀನ್ ತಾನೇ ಕಾರ್ಯ ಮಾಡ್ಬೇಕಪ್ಪ. ಮನುಷ್ಯರಿಂದ ಯಾರಿಂದನೂ ಸಾಧ್ಯವಿಲ್ಲ ಸ್ವಾಮಿ, ನಿನ್ನಿಂದ ಸಾಧ್ಯ ರಾಜ. ನೀನು ಎಲ್ಲವನ್ನು ಬಲ್ಲಾತನು ಮಾಡುವಾತನು ನೀನಾಗಿದೆಯಪ್ಪ. ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ ರಾಜ. ಈ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸ್ತೀರಾ. ಇದಕ್ಕಾಗಿ ಕರ್ತನೆ ಈ ಮಕ್ಕಳು ಕರ್ತನೆ ಅಪ್ಪ ನಿನ್ನ ನಾಮದಲ್ಲಿ ಅಪ್ಪ ಪ್ರಯಾಸ ಪಟ್ಟು ಕರ್ತನೆ ಅವರ ಕುಟುಂಬಗಳಿಗಾಗಿ ಅಪ್ಪ ಅತ್ಯಧಿಕವಾಗಿ ಉಪವಾಸ ಇದ್ದೆಲ್ಲ ಪ್ರಾರ್ಥನೆ ಮಾಡುವಂತೆ ಈ ಮಕ್ಕಳಿಗೆ ಕೃಪೆ ಕೊಟ್ಟು ನಡೆಸ್ತೀರಾ ಅಂತೇಳಿ ನಂಬಿ ಕರ್ತನೆ ಪ್ರಾರ್ಥಿಸಿ ಕರ್ತನೆ ಬೇಡುತ್ತೇನೆ ಸ್ವಾಮಿ. ಸ್ತೋತ್ರಪ್ಪ. ಅದೇ ರೀತಿಯಾಗಿ ಸೇವಕರ ಕುಟುಂಬವನ್ನು ನೀನು ಆಶೀರ್ವದಿಸಪ್ಪ. ಇವ್ರಿಗಾಗಿ ಕರ್ತನಪ್ಪ ಅವರಿಗೆ ಹಗಲು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾರೆ ಎಸಪ್ಪ, ಪ್ರಾರ್ಥನೆ ಮಾಡ್ತಾರೆ ನಮಗಾಗಿ ಸೇವಕರು ಅಂತ. ಇವ್ರಿಗೆ ಜ್ಞಾನ ಬರಬೇಕು ಸ್ವಾಮಿ. ಅವ್ರಿಗಾಗಿ ನಾವು ಮಾಡ್ಬೇಕೆಂಬುದು ಇವರಲ್ಲಿ ತಿಳುವಳಿಕೆ ಬರುವಂತೆ ನೀವು ಸಹಾಯ ಮಾಡಿ ನಡೆಸ್ತೀರಾ ಅಂತೇಳಿ ನಂಬಿ ಕರ್ತನೆ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇನೆ ಪರಲೋಕ ಜೀವವುಳ್ಳ ತಂದೆಯೇ. ದೇವರು ಮನಸ್ಸು ಮಾಡಿದ ನಿಮ್ಮ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ದೇವರ ಸಹಾಯ ಬೇಕಾಗುತ್ತೆ. ನೀವು ಮನಸ್ಸು ಮಾಡೋದಾದ್ರೆ ದೇವರು ಕಾರ್ಯ ಮಾಡೋದಕ್ಕೆ ಸಾಧ್ಯ. 7 ವರ್ಷಗಳ ಕಾಲ ಸೇವೆಯನ್ನ ನಡೆಸ್ತಾ ಬಂದಿದ್ಯಾ, 8ನೇ ವರ್ಷಕ್ಕೆ ಕಾಲಿಡುವಂತೆ ಕೃಪೆ ಕೊಟ್ಟಿದ್ಯಾ. ಆ ನಿನ್ನ ಕೃಪೆಗಾಗಿ ವಂದನೆ ಸಲ್ಲಿಸಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಿನ್ನ ಸೇವೆ ಹೇಗೆ ಮಾಡಬೇಕು ಎಂಬಂತ ಜ್ಞಾನವನ್ನ ನಿನ್ನ ಸೇವಕರಾದ ನನಗೆ ಕೊಡಬೇಕಾಗಿ ಕುಟುಂಬವಾಗಿ ಸೇವೆ ಮಾಡಿ ನಿನ್ನ ಚಿತ್ತವನ್ನು ನೆರವೇರಿಸುವಾಗ ಈ ಗ್ರಾಮದಲ್ಲಿ ಯಾವ ಉದ್ದೇಶವನ್ನು ನೀನು ಇಟ್ಟಿದೆಯೋ ಆ ಉದ್ದೇಶವನ್ನು ನಾವು ನೆರವೇರಿಸುವುದಕ್ಕೆ ನಾವು ಮನಸ್ಸು ಮಾಡುವಂತ ಒಂದು ಮನಸ್ಸನ್ನ ನೀನು ಸಹಾಯ ಮಾಡೋದಕ್ಕಾಗಿ ಯಾರ ದಿನ ಪ್ರಾರಂಭದಿಂದ ಈ ಅಂತ್ಯದವರೆಗೆ ನೀನು ತಾನೇ ನಮ್ಮ ಸಂಗಡ ಇದ್ದುಕೊಂಡು ನಡೆಸುತ್ತಾ ಬಂದಿದ್ದೀವಿ. ಅದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತಾ ಎಲ್ಲ ಪ್ರಾರ್ಥನೆಯನ್ನು ನಮ್ಮ ಕರ್ತನು ರಕ್ಷಕನೂ ಆದಂತ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತಿದ್ದೇವೆ ಕರ್ತನೇ. ನನ್ನ ಮನವೇ ತಂದೆಯಾದ ದೇವರ ಪ್ರೀತಿಯು ಪ್ರಭು ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮನ ಪ್ರೀತಿ ಅನ್ಯತೆ ಶಾಂತಿ ಸಮಾಧಾನ ಇಂದು ಎಂದು ಯಾವಾಗಲೂ ಸದಾ ಕಾಲ ನಿನ್ನ ಬರಣದವರೆಗೆ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಹಾಗೆ ಕೂತಿರುವಂತ ಸಮಯದಲ್ಲಿ ನಾವು ಕೇಕ್ ಅನ್ನು ಕಟ್ ಮಾಡೋಣ. ಬರ್ತಡೇ ಅಂದ್ರೆ ಕೇಕ್ ಕಟ್ ಮಾಡ್ತೀವಿ, ಅದೇ ರೀತಿ ಚರ್ಚೆ ಅನ್ನೋ ಸರಿ ಕೇಕ್ ಕಟ್ ಮಾಡೋಣ. ನಾವೆಲ್ಲರೂ ಸೇರಿ ನೀವೆಲ್ಲರನ್ನ ಕರೆಸಿ ಕೇಕ್ ಕಟ್ ಮಾಡ್ಬೇಕೆಂಬುದಾಗಿ ಆಸೆ. ಆದ್ರೆ ನೀವೆಲ್ಲರೂ ನಿಲ್ಲೋದಕ್ಕೆ ಸಾಧ್ಯ ಆಗಿರೋದು. ನಿಮ್ಮೆಲ್ಲರ ಪರವಾಗಿ ಮಧ್ಯದಲ್ಲಿ ಇರುವಂತ ಹಿರಿಯರ ಮುಂದೆ ಬರ್ಬೇಕಾಗ್ತದೆ. ಅಮ್ಮ ಅಪ್ಪ ಆಯ್ತಾ? ಅಪ್ಪ ಈ ಕಡೆ ನೋಡಿ. ಮಮ್ಮಿ ಹೋಗಿ ಹೋಗಿ ಮಮ್ಮಿ ಅಲ್ಲಿಗೆ ಮಮ್ಮಿ ಹೋಗಿ ಅಲ್ಲಿಗೆ ಬನ್ನಿ.
ಮಮ್ಮಿ ಎದ್ವಾಗಿ. ನಾವು ಬಂದಿರೋದೇ ಅಪ್ರೂಪ. ನಿಮ್ಮ ತಿಳಿಸ್ಬೇಕಂತ ಸ್ವಲ್ಪ ನಮ್ಮ ಜೊತೆ ಇನ್ನೊಂದು ನನಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕ್ರೀಮ್ ಕೊಡಲ್ಲ ಹಾ. ಹಿಂಗಿತ್ತು ಬರೀ ಬರೀ ಕೆಳಗಡೆ ಏನು ದೇವ್ರ ಕೃಪೆ ಮಿಕ್ಕಿದಂಗೆ ಡಿಸೈಡ್ ಆಗಿ ಬಂದಿದ್ದಾರೆ. ಅನಿರೀಕ್ಷಿತವಾಗಿ ಬಂದು ಫೋಟೋ ನೋಡ್ತಾರೆ. ಮಮ್ಮಿ ಫ್ಯಾನ್ ಹಾಕ್ತಾರೆ. ಸಾಕು ಸಾಕು. ಹಾಗೆ ಹಾಗೆ ಕಾಸು ತಿನ್ಸಿಲ್ಲ ತಿನ್ಸ್ತೀನಿ ಬಿಡೋಣ. ಅಲ್ಲ ತಿನ್ಸೋದಿಲ್ಲ ಅವ್ರು ಹೇಳ್ತಾರೆ ಕಾಸು ತಿನ್ಸಿಲ್ಲ ಅಂತ. ಡ್ಯಾಡಿ ಈ ಕಡೆ